10 ಇದೀಗ ಎಂಆರ್ಪಿಎಲ್ ಬಾನುಲಿ ಶಾಲೆ. ಬಾನುಲಿ ಶಾಲೆ ಬಾನತರಂಗದ ಶಾಲೆ, ಕಲಿಕೆಯ ಶಾಲೆ ಜ್ಞಾನ ಗಂಗೆಯ ಶಾಲೆ. ಬಾನುಲಿ ಶಾಲೆ ಬಾನತರಂಗದ ಶಾಲೆ, ಕಲಿಕೆಯ ಶಾಲೆ ಜ್ಞಾನ ಗಂಗೆಯ ಶಾಲೆ. ಕಲಿಯೋಣ ಬನ್ನಿ ಗೆಳೆಯರೇ, ತಿಳಿಯೋಣ ಬನ್ನಿ ಗೆಳೆಯರೇ, ಕಲಿಯೋಣ ಬನ್ನಿ ಗೆಳೆಯರೇ. ಎಸ್ಎಸ್ಎಲ್ಸಿ ಪರೀಕ್ಷಾ ಸಿದ್ಧತೆಯ ಕುರಿತು ನೇರ ಫೋನ್ ಇನ್ ಕಾರ್ಯಕ್ರಮ. ಇಂದಿನ ವಿಷಯ ವಿಜ್ಞಾನ. ಭಾಗವಹಿಸುವ ವಿಷಯ ತಜ್ಞರು ಮಂಗಳೂರಿನ ಅತ್ತಾವರ ದಕ್ಷಿಣ ಇಲ್ಲಿನ ಪ್ರೌಢಶಾಲೆಯ ಸಹ ಶಿಕ್ಷಕರಾದ ಪ್ರದೀಪ್ ಜಿ ಮತ್ತು ಬಂಟ್ವಾಳ ಮೊಡಂಕಾಪುವಿನ ಕಾರ್ಮೆಲ್ ಪ್ರೌಢಶಾಲೆಯ ಸಹ ಶಿಕ್ಷಕರಾದ ರೋಷನ್ ಪಿಂಟೋ. ಕಾರ್ಯಕ್ರಮವನ್ನು ನಡೆಸಿಕೊಡುವವರು ಸ್ನೇಹಾ ವಿನೋದ್ ಪೈ. ಕೇಳುಗರೆ, ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 22119999, 22222611, 22236611, ಎಸ್ಟಿಡಿ ಕೋಡ್ 0824. ನಮ್ಮ ಮೊಬೈಲ್ ಸಂಖ್ಯೆ 8272038000. ಎಂಆರ್ಪಿಎಲ್ ಬಾನುಲಿ ಶಾಲೆ ನೇರ ಫೋನ್ ಇನ್ ಕಾರ್ಯಕ್ರಮ ಇದೀಗ ಆರಂಭ. ಕೇಳುಗರೆ ನಮಸ್ಕಾರ. ಎಂಆರ್ಪಿಎಲ್ ಬಾನುಲಿ ಶಾಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಷಯ ವಿಜ್ಞಾನ. ಕೇಳಿದಷ್ಟು ಕಲಿತಷ್ಟು ಆಸಕ್ತಿ ಕುತೂಹಲವನ್ನು ಮೂಡಿಸುವ ವಿಷಯ ವಿಜ್ಞಾನ. ವಿಜ್ಞಾನ ವಿಷಯವನ್ನ ಕಲಿತರಷ್ಟೇ ಸಾಲದು, ಪರೀಕ್ಷೆಯಲ್ಲಿ ಬುದ್ಧಿವಂತಿಕೆಯಿಂದ ಕೇವಲ ನಿರ್ದಿಷ್ಟ ಸಮಯದಲ್ಲಿ ನಿಪುಣತೆಯನ್ನು ತೋರಿಸಬೇಕಾಗ್ತದೆ. ಎಸ್ಎಸ್ಎಲ್ಸಿಯಲ್ಲಿ ಯಾವ ರೀತಿಯಲ್ಲಿ ಪರೀಕ್ಷೆ ತಯಾರಿ ಮಾಡಿಕೊಂಡ್ರೆ ಒಳ್ಳೆಯ ಅಂಕಗಳನ್ನು ನಿಮ್ಮದಾಗಿಸಬಹುದು ಹೇಳುವ ಕೆಲವಷ್ಟು ಸುಲಭ ಟಿಪ್ಸ್ಗಳನ್ನು ಹಾಗೂ ವಿಜ್ಞಾನವನ್ನು ಸುಲಭವಾಗಿ ಸರಳವಾಗಿ ಬರೆಯುವ ವಿಧಾನದ ಬಗ್ಗೆ ತಿಳಿಸಿಕೊಡಲು ನಮ್ಮೊಂದಿಗಿದ್ದಾರೆ ಸರಕಾರಿ ಪ್ರೌಢಶಾಲೆ ಅತ್ತಾವರ ಮಂಗಳೂರು ದಕ್ಷಿಣದ ಸಹ ಶಿಕ್ಷಕರಾಗಿರುವಂತಹ ಪ್ರದೀಪ್ ಜಿ ಹಾಗೂ ಕಾರ್ಮೆಲ್ ಪ್ರೌಢಶಾಲೆ ಮೊಡಂಕಾಪು ಬಂಟ್ವಾಳ ಇಲ್ಲಿನ ಸಹ ಶಿಕ್ಷಕರಾಗಿರುವಂತಹ ರೋಷನ್ ಪಿಂಟೋ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಿಮಗೆ. ನಮಸ್ತೆ ಮೇಡಮ್. ನಮಸ್ತೆ. ಮೊದಲನೇದಾಗಿ ನಾವು ಎಸ್ಎಸ್ಎಲ್ಸಿ ಪರೀಕ್ಷೆ ಹೇಳುವಾಗ ಬಹಳಷ್ಟು ಸಿದ್ಧತೆಯಲ್ಲಿರ್ತೇವೆ. ಅದರಲ್ಲೂ ವಿಜ್ಞಾನದ ವಿಷಯ ಅಂತ ಹೇಳುವಾಗ ಮಕ್ಕಳಿಗೆ ಆಸಕ್ತಿದಾಯಕವಂತಹ ವಿಷಯ ಕೂಡ ಆಗಿರ್ತದೆ. ಇದರಲ್ಲಿ ಈ ವರ್ಷದ ಒಂದು ವಿಜ್ಞಾನದ ವಿಷಯವನ್ನು ನಾವು ಆರಿಸಿಕೊಳ್ಳುವುದಾದರೆ ಇದರ ಒಂದು ಸಿಲೆಬಸ್ ಹೇಗಿದೆ, ಬ್ಲೂ ಪ್ರಿಂಟ್ ಹೇಗಿದೆ ಅಂತ ಹೇಳುವುದನ್ನು ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ಕೊಡ್ಬೋದಾ? ಓಕೆ ಮೇಡಮ್. ವಿಜ್ಞಾನದಲ್ಲಿ ಈ ಹಿಂದಿನ ವರ್ಷದಂತೆ ಈ ವರ್ಷವೂ ಕೂಡ ಒಟ್ಟು 13 ಚಾಪ್ಟರ್ಸ್ ಇದೆ, 13 ಪಾಠಗಳಿವೆ. 80 ಅಂಕಗಳಿಗೆ ಲಿಖಿತ ಪರೀಕ್ಷೆಯನ್ನು ಬರೆಯುವ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಭೌತಶಾಸ್ತ್ರ ಫಿಸಿಕ್ಸ್ ವಿಭಾಗದಿಂದ 27 ಅಂಕದ ಪ್ರಶ್ನೆಗಳು, ಕೆಮಿಸ್ಟ್ರಿ ರಸಾಯನಶಾಸ್ತ್ರ ವಿಭಾಗದಿಂದ 25 ಅಂಕಗಳು, ಹಾಗೆ ಜೀವಶಾಸ್ತ್ರ ಬಯಾಲಜಿ ಸೆಕ್ಷನ್ನಿಂದ 28 ಅಂಕಗಳು, ಹೀಗೆ ಒಟ್ಟು 80 ಅಂಕಗಳು ಅಲಾಟ್ ಆಗಿದೆ. ಕಳೆದ ಕೆಲವು ವರ್ಷಗಳಲ್ಲಿ ಬೋರ್ಡಿಂದ ಬ್ಲೂ ಪ್ರಿಂಟ್ ಕೊಡ್ತಾ ಇರಲಿಲ್ಲ, ಬದಲಾಗಿ ಥೀಮ್ ವೈಸ್ ವೆಯ್ಟೇಜ್ ಕೊಡ್ತಾ ಇದ್ರು. ಒಂದಷ್ಟು ಥೀಮ್, ಆ ಒಂದು ಥೀಮಿನ ಅಂಡರಲ್ಲಿ ಒಂದಷ್ಟು ಚಾಪ್ಟರ್ ಅಲಾಟ್ ಮಾಡಿ ಇಷ್ಟು ಮಾರ್ಕ್ಸ್ ಅಂತ ಕೊಡ್ತಾ ಇದ್ರು. ಆದರೆ ಈ ವರ್ಷ ಬೋರ್ಡಿಂದ ಒಂದೇ ಒಂದು ನೀಲನಕಾಶೆ ಬ್ಲೂ ಪ್ರಿಂಟನ್ನು ರಿಲೀಸ್ ಮಾಡಿದ್ದಾರೆ ಮತ್ತು ಅದನ್ನೇ ಫಾಲೋ ಮಾಡಿ ಕ್ವಶನ್ ಪೇಪರ್ ಫ್ರೇಮ್ ಮಾಡ್ತಾರೆ ಅಂತ ಹೇಳಲಾಗಿದೆ. ಈ ಹಿಂದೆ ಬ್ಲೂ ಪ್ರಿಂಟ್ ಇದ್ದರೂ ಕೂಡ 2-3 ಮಾದರಿ ಬ್ಲೂ ಪ್ರಿಂಟ್ ಕೊಟ್ಟು ಇದು ಮಾಡೆಲ್ ಬ್ಲೂ ಪ್ರಿಂಟ್, ಇದನ್ನು ಗಮನಿಸಬೇಕು, ಇದಕ್ಕೆ ಮಹತ್ವ ಕೊಡಬೇಕು ಅಂತ ಅಷ್ಟೇ ಹೇಳಲಾಗಿತ್ತು. ಆದರೆ ಈ ವರ್ಷ ಕರಾರುವಕ್ಕಾಗಿ ಒಂದೇ ಒಂದು ಬ್ಲೂ ಪ್ರಿಂಟ್ ಇದೆ, ಇಟ್ ಇಸ್ ನಾಟ್ ಮಾಡೆಲ್ ಬ್ಲೂ ಪ್ರಿಂಟ್, ಇದೇ ಬ್ಲೂ ಪ್ರಿಂಟನ್ನು ಫಾಲೋ ಮಾಡಿ ಕ್ವಶನ್ ಪೇಪರ್ ಫ್ರೇಮ್ ಮಾಡಲಾಗ್ತದೆ ಅಂತ ಹೇಳಲಾಗಿದೆ. ಸೊ ನಾವು ಚಾಪ್ಟರ್ ವೈಸ್ ಯಾವ್ಯಾವ ಚಾಪ್ಟರಿಗೆ ಎಷ್ಟೆಷ್ಟು ಅಂಕಗಳು ಮೀಸಲಾಗಿದೆ ಅಂತ ನೋಡೋದಾದರೆ, ಕೆಮಿಸ್ಟ್ರಿಯಲ್ಲಿ ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಇಕ್ವೇಷನ್ಸ್ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು, ಈ ಚಾಪ್ಟರಿಗೆ 4 ಅಂಕಗಳನ್ನು ಮೀಸಲಿರಿಸಲಾಗಿದೆ. 2 ಪ್ರಶ್ನೆಗಳು ಈ ಚಾಪ್ಟರ್ಲಿ ಬರ್ತದೆ. ಅದರಲ್ಲಿ ಒಂದು 1 ಅಂಕದ ಪ್ರಶ್ನೆ, ಇನ್ನೊಂದು 3 ಅಂಕದ ಪ್ರಶ್ನೆ. 1 ಅಂಕದ ಪ್ರಶ್ನೆ ಅಂತ ಹೇಳುವಾಗ ಅದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರ್ಬೋದು ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸುವ ಪ್ರಶ್ನೆಯೂ ಕೂಡ ಆಗಿರಬಹುದು. 2ನೇ ಚಾಪ್ಟರ್ ಆಸಿಡ್ಸ್, ಬೇಸಸ್ ಆ್ಯಂಡ್ ಸಾಲ್ಟ್ಸ್ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು, ಈ ಚಾಪ್ಟರಿಗೆ 6 ಅಂಕಗಳನ್ನು ನಿಗದಿಪಡಿಸಲಾಗಿದೆ. ಒಟ್ಟು
3 ಪ್ರಶ್ನೆಗಳು ಈ ಪಾಠದಿಂದ ಬರ್ತದೆ. ಅದರಲ್ಲಿ ಒಂದು ಅಂಕದ ಪ್ರಶ್ನೆ, 2 ಅಂಕದ ಪ್ರಶ್ನೆ, 3 ಅಂಕದ ಪ್ರಶ್ನೆ. 3 ಅಂಕಗಳು, 3 ಪ್ರಶ್ನೆಗಳು, 6 ಅಂಕಗಳು. ಆಮೇಲೆ ಲೋಹಗಳು ಮತ್ತು ಅಲೋಹಗಳು, ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್, ಈ ಪಾಠದಿಂದ 4 ಪ್ರಶ್ನೆಗಳು 7 ಅಂಕಗಳಿಗೆ ನಿಗದಿಯಾಗಿವೆ. ಅದರಲ್ಲಿ 2 1 ಅಂಕದ ಪ್ರಶ್ನೆ, 1 2 ಅಂಕದ ಪ್ರಶ್ನೆ ಮತ್ತು 1 3 ಅಂಕದ ಪ್ರಶ್ನೆ. ರಸಾಯನಶಾಸ್ತ್ರದ 4ನೇ ಪಾಠ ಕೆಮಿಸ್ಟ್ರಿಯಲ್ಲಿ ಕಾರ್ಬನ್ ಆ್ಯಂಡ್ ಇಟ್ಸ್ ಕಂಪೌಂಡ್ಸ್, ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು, ಈ ಪಾಠಕ್ಕೆ 8 ಅಂಕಗಳನ್ನು ನಿಗದಿಪಡಿಸಲಾಗಿದೆ. ಒಟ್ಟು 4 ಪ್ರಶ್ನೆಗಳು ಈ ಪಾಠದಿಂದ ಬರ್ತದೆ. ಅದರಲ್ಲಿ 2 ಪ್ರಶ್ನೆಗಳು 1 ಅಂಕದ್ದು, 1 ಪ್ರಶ್ನೆ 2 ಅಂಕದ್ದು ಮತ್ತು 1 ಪ್ರಶ್ನೆ 4 ಅಂಕದ್ದು, ಹೀಗೆ ಒಟ್ಟು 8 ಅಂಕಗಳು. ಇನ್ನು ಬಯಾಲಜಿ ಸೆಕ್ಷನ್, ಜೀವಶಾಸ್ತ್ರ ವಿಭಾಗದಲ್ಲಿ ಲೈಫ್ ಪ್ರೊಸೆಸಸ್, ಜೀವಕ್ರಿಯೆಗಳು ಪಾಠಕ್ಕೆ 8 ಅಂಕಗಳು ನಿಗದಿಯಾಗಿದೆ. 4 ಪ್ರಶ್ನೆಗಳು ಬರಲಿಕ್ಕಿದೆ. ಅದರಲ್ಲಿ 2 1 ಅಂಕದ ಪ್ರಶ್ನೆ, 1 2 ಅಂಕದ ಪ್ರಶ್ನೆ ಹಾಗೂ 1 4 ಅಂಕದ ಪ್ರಶ್ನೆ. ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಮುಂದಿನ ಪಾಠ, ನಿಯಂತ್ರಣ ಮತ್ತು ಸಹಭಾಗಿತ್ವ, ಇದಕ್ಕೆ 6 ಅಂಕಗಳನ್ನು ಮೀಸಲಿರಿಸಲಾಗಿದೆ. 3 ಪ್ರಶ್ನೆಗಳು ಬರಲಿಕ್ಕಿದೆ. 1 1 ಅಂಕದ್ದು, 1 2 ಅಂಕದ್ದು, 1 3 ಅಂಕದ್ದು. ಹೌ ಡು ಆರ್ಗ್ಯಾನಿಸಮ್ಸ್ ರಿಪ್ರೊಡ್ಯೂಸ್, ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ಮಾಡುತ್ತವೆ, ಈ ಪಾಠಕ್ಕೆ 7 ಅಂಕಗಳು ನಿಗದಿಯಾಗಿವೆ ಮತ್ತು 3 ಪ್ರಶ್ನೆಗಳು ಬರಲಿಕ್ಕಿದೆ. ಇದರಲ್ಲಿ 2 ಪ್ರಶ್ನೆಗಳು 1 ಅಂಕದ್ದು ಹಾಗೂ 1 ಪ್ರಶ್ನೆ 5 ಅಂಕದ್ದು. ಇಡೀ ಕ್ವಶನ್ ಪೇಪರಲ್ಲಿ 5 ಅಂಕದ ಒಂದೇ ಒಂದು ಪ್ರಶ್ನೆ ಬರುವಂಥದ್ದು, ಅದು ಇದೇ ಪಾಠದಿಂದ ಬರ್ತದೆ. ಇನ್ನು ಆನುವಂಶೀಯತೆ, ಹೆರಿಡಿಟಿ ಚಾಪ್ಟರ್ನಿಂದ 4 ಅಂಕದ ಪ್ರಶ್ನೆಗಳು ಬರಲಿಕ್ಕಿದೆ. ಒಟ್ಟು ಪ್ರಶ್ನೆಗಳು 2, ಅದರಲ್ಲಿ 1 ಮಾರ್ಕಿದ್ದು ಮತ್ತು 1 3 ಅಂಕದ್ದು. ನಮ್ಮ ಪರಿಸರ, ಅವರ್ ಎನ್ವೈರ್ಮೆಂಟ್ ಚಾಪ್ಟರಿಂದ 3 ಅಂಕಗಳು ಬರಲಿಕ್ಕಿದೆ. ಆ 3 ಅಂಕದ ಏಕೈಕ ಪ್ರಶ್ನೆ ಅದು 3 ಅಂಕದ ವಿಭಾಗದಲ್ಲೇ ಇದೆ. ಇದಿಷ್ಟು ಬಯಾಲಜಿಗೆ ಸಂಬಂಧಪಟ್ಟ ಹಾಗೆ. ಇನ್ನು ಫಿಸಿಕ್ಸ್ ಸೆಕ್ಷನ್, ಬೆಳಕು, ಪ್ರತಿಫಲನ ಮತ್ತು ವಕ್ರೀಭವನ, ಲೈಟ್ ರಿಫ್ಲೆಕ್ಷನ್ ಆ್ಯಂಡ್ ರಿಫ್ರಾಕ್ಷನ್, ಇದಕ್ಕೆ 8 ಅಂಕಗಳು ನಿಗದಿಯಾಗಿವೆ. 1 ಅಂಕದ ಪ್ರಶ್ನೆ, 1 3 ಅಂಕದ ಪ್ರಶ್ನೆ, 1 4 ಅಂಕದ ಪ್ರಶ್ನೆ. ಹ್ಯೂಮನ್ ಐ ಆ್ಯಂಡ್ ಕಲರ್ಫುಲ್ ವರ್ಲ್ಡ್, ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು, ಈ ಚಾಪ್ಟರಿಗೆ 5 ಅಂಕಗಳು ನಿಗದಿಯಾಗಿವೆ. 2 ಪ್ರಶ್ನೆಗಳು ಬರಲಿಕ್ಕಿದೆ. 1 2 ಅಂಕದ್ದು ಹಾಗೂ 1 3 ಅಂಕದ್ದು. ಇನ್ನು ಇಲೆಕ್ಟ್ರಿಸಿಟಿ, ವಿದ್ಯುತ್ ಶಕ್ತಿ ಪಾಠದಿಂದ 8 ಅಂಕಗಳ ಪ್ರಶ್ನೆಗಳು, ಒಟ್ಟು 4 ಪ್ರಶ್ನೆಗಳು, 2 1 ಅಂಕದ್ದು, 1 2 ಅಂಕದ್ದು ಮತ್ತು 1 4 ಅಂಕದ್ದು. ಕೊನೆಯದಾಗಿ ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್, ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮ, ಈ ಪಾಠಕ್ಕೆ 6 ಅಂಕಗಳು ನಿಗದಿಯಾಗಿವೆ. ಅದರಲ್ಲಿ 1 ಅಂಕದ ಪ್ರಶ್ನೆ, 1 2 ಅಂಕದ ಪ್ರಶ್ನೆ ಮತ್ತು 1 3 ಅಂಕದ ಪ್ರಶ್ನೆ. ಹೀಗೆ ಒಟ್ಟು 38 ಪ್ರಶ್ನೆಗಳು 80 ಅಂಕಗಳಿಗೆ ಬ್ಲೂ ಪ್ರಿಂಟ್ ಪ್ರಕಾರ ನಿಗದಿಯಾಗಿದೆ. ಹಾಗೆ ಸರ್, ಈ ಎಲ್ಲ ಕ್ವೆಶನ್ಸ್ಗಳನ್ನು ನಾವು ರೆಡಿ ಮಾಡ್ಕೊಳ್ಬೇಕಾದ್ರೆ ಪ್ಯಾಟರ್ನ್ ಹೇಗಿರ್ತದೆ ಹೇಳುವ ಒಂದು ಕುತೂಹಲ ಇರ್ತದೆ. ಸೊ ಕ್ವೆಶನ್ ಪೇಪರ್ ಪ್ಯಾಟರ್ನ್ ಯಾವ ರೀತಿಯಲ್ಲಿದೆ ಅಂತ ಹೇಳ್ಬೋದಾ ಮೇಡಮ್? ಈ ವಿಜ್ಞಾನದ ಕ್ವೆಶನ್ ಪೇಪರ್ ಪ್ಯಾಟರ್ನ್ ಕಳೆದ ವರ್ಷದ ಹಾಗೆ ಈ ವರ್ಷ ಮುಂದುವರಿಲಿಕ್ಕಿದೆ. ವಿಜ್ಞಾನ ಅಂತ ಹೇಳುವಾಗ ಉಳಿದ ಸಬ್ಜೆಕ್ಟ್ನಲ್ಲಿ ಅಲ್ಲಿ ಮಲ್ಟಿಪಲ್ ಚಾಯ್ಸ್ ಎಲ್ಲ ಒಟ್ಟಾಗಿ 8 ಮಲ್ಟಿಪಲ್ ಚಾಯ್ಸ್ ಇರ್ತದೆ, ಒಟ್ಟಾಗಿ ಕೇಳಲಾಗ್ತದೆ. ಆದರೆ ವಿಜ್ಞಾನ ಪ್ರಶ್ನೆ ಪತ್ರಿಕೆಗೆ ಬಂದಾಗ ಅಲ್ಲಿ ಭೌತಶಾಸ್ತ್ರ, ಫಿಸಿಕ್ಸ್ ಇದ್ದು ಪ್ರಶ್ನೆಗಳೇ ಬೇರೆ ಆಗಿರ್ತದೆ, ಕೆಮಿಸ್ಟ್ರಿದ್ದು ಬೇರೆ, ಬಯಾಲಜಿ, ಹೀಗೆ ವಿಂಗಡಣೆ ಮಾಡಿ ಅಲ್ಲಿ ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಈಗ ನಾವು ಒಟ್ಟಾಗಿ ಇಡೀ ಕ್ವಶನ್ ಪೇಪರನ್ನು ನಾವು ನೋಡುವಾಗ ಬಹು ಆಯ್ಕೆ ಪ್ರಶ್ನೆಗಳು ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್, ಅದು 1 ಮಾರ್ಕಿದ್ದು 8 ಪ್ರಶ್ನೆಗಳು ಇರ್ತದೆ. ಸಾಮಾನ್ಯವಾಗಿ ನಾವು ಮಾಡೆಲ್ ಕ್ವಶನ್ ಪೇಪರ್, ನಮ್ಮ ಇಲಾಖೆಯಿಂದ 4 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ನಾವು ನೋಡಿದರೆ 2 ಫಿಸಿಕ್ಸ್ನಿಂದ 2 ಮಲ್ಟಿಪಲ್ ಚಾಯ್ಸ್ ಫಿಸಿಕ್ಸಿಗೆ ಅನುವು ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ಕೆಮಿಸ್ಟ್ರಿ ಮತ್ತು ಬಯಾಲಜಿಗೆ 3 ಮಲ್ಟಿಪಲ್ ಚಾಯ್ಸನ್ನು ನೀಡಲಾಗಿದೆ. ಅದೇ ರೀತಿ ಅತಿ ಕಿರು ಉತ್ತರದ ಪ್ರಶ್ನೆಗಳು, ಇದು ಸಹ 1 ಮಾರ್ಕಿದ್ದು 8 ಪ್ರಶ್ನೆಗಳು ಅದರಲ್ಲಿ ಇರ್ತದೆ. ಅದೇ ರೀತಿ ಕಿರು ಉತ್ತರ 2 ಮಾರ್ಕಿನ ಪ್ರಶ್ನೆಗಳು, ಇದರಲ್ಲಿ 8 ಪ್ರಶ್ನೆಗಳಿವೆ. ಈ 8 ಪ್ರಶ್ನೆಗಳಲ್ಲಿ 2 ಪ್ರಶ್ನೆಗಳಿಗೆ ಇಂಟರ್ನಲ್ ಚಾಯ್ಸ್ ಅಥವಾ ಆಂತರಿಕ ಆಯ್ಕೆ ಅಂತ ಇರ್ತದೆ. ಅದೇ ರೀತಿ ದೀರ್ಘ ಉತ್ತರ 3 ಅಂಕದ ಪ್ರಶ್ನೆಗಳು ಅಲ್ಲಿ 9 ಇವೆ. ಈ 9 ಪ್ರಶ್ನೆಗಳಲ್ಲಿ 4 ಪ್ರಶ್ನೆಗಳಿಗೆ ಆಂತರಿಕ ಆಯ್ಕೆ ಇದೆ. ವಿದ್ಯಾರ್ಥಿಗಳಿಗೆ ಯಾವುದು ಸರಿಯಾದ ಉತ್ತರ ಗೊತ್ತುಂಟು, ಯಾವ ಪ್ರಶ್ನೆಗೆ ಸರಿಯಾದ ಉತ್ತರ ಗೊತ್ತುಂಟು ಅದನ್ನು ಅವರು ಬರೆಯಬಹುದು. ಅದೇ ರೀತಿ 4 ಅಂಕದ ದೀರ್ಘ ಉತ್ತರದ ಪ್ರಶ್ನೆ ಇದೆ, 4 ಪ್ರಶ್ನೆಗಳು ಇವೆ. ಇದರಲ್ಲಿ 1 ಪ್ರಶ್ನೆಗೆ ಆಂತರಿಕ ಆಯ್ಕೆ ಅಥವಾ ಇಂಟರ್ನಲ್ ಚಾಯ್ಸ್ ಅಲ್ಲಿ ಇರ್ತದೆ. ಮತ್ತು ಇನ್ನೊಂದು, ಈ ವರ್ಷದ ಪ್ರಶ್ನೆ ಪತ್ರಿಕೆಯನ್ನು ನಾವು ಗಮನಿಸಿದರೆ ಕಳೆದ ಇಷ್ಟು ವರ್ಷಗಳಲ್ಲಿ 5 ಮಾರ್ಕಿನ ಪ್ರಶ್ನೆಗೆ
ಒಂದು ಇತ್ತು, ಅದಕ್ಕೆ ಇಂಟರ್ನಲ್ ಚಾಯ್ಸ್ ಇರಲಿಲ್ಲ. ಎಲ್ಲ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಇಲ್ಲಿ ಒಂದು ಗಮನಿಸಬೇಕಾದ ವಿಷಯ ಏನಂತ ಹೇಳಿದರೆ, ಈ ಸಾರಿ ಪಬ್ಲಿಕ್ ಪರೀಕ್ಷೆಗೆ 5 ಮಾರ್ಕಿನ ಪ್ರಶ್ನೆಗೂ ಸಹ ಇಂಟರ್ನಲ್ ಚಾಯ್ಸ್ ಇದೆ. ಮತ್ತು ಆ 5 ಮಾರ್ಕಿನ ಪ್ರಶ್ನೆ ನಮಗೆ ಬರುವಂಥದ್ದು ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸ್ತದೆ, ಇಷ್ಟರ ತನಕ ಯಾವುದೇ ಪಾಠದಿಂದ ಅವರು ಕೇಳಬಹುದಿತ್ತು. ಆದರೆ ಈ ವರ್ಷ ಅವರು ಅದೇ ಪಾಠದಿಂದ ಆ ಪ್ರಶ್ನೆಯನ್ನು ಕೇಳಲಾಗ್ತದೆ. ಆದ್ದರಿಂದ ಇದಕ್ಕೆ ಹೆಚ್ಚು ಗಮನ ಕೊಡಬೇಕಾಗಿ ನಾವು ವಿನಂತಿಸ್ತಾ ಇದ್ದೇನೆ. ಅಂದರೆ ಕ್ವೆಶನ್ಸಲ್ಲಿ ಸ್ವಲ್ಪ ಚೇಂಜಸ್ ಮಾಡಿ ಮಕ್ಕಳಿಗೆ ಹೆಚ್ಚಿನ ಒಂದು ಆಯ್ಕೆಯ ಆಪ್ಷನನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಗಮನಿಸಬಹುದು. ಹಾಗೆ ಭೌತಶಾಸ್ತ್ರ, ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರ ಇದನ್ನು ಸಮನಾಗಿ ಅವರು ಅರ್ಥ ಮಾಡಿಕೊಂಡು ಕಲಿಬೇಕಾಗ್ತದೆ. ಖಂಡಿತ. ಕೆಲವಷ್ಟು ವಿದ್ಯಾರ್ಥಿನಿಯರಿಗೆ ಪಾಸ್ ಆದರೆ ಸಾಕು ಹೇಳುವ ಒಂದು ಮನೋಭಾವ ಇರ್ತದೆ. ನಾವು ಪಾಸ್ ಆಗಲಿಕ್ಕೆ ಎಷ್ಟು ಓದಬೇಕು ಹೇಳುವುದನ್ನು ಅವರು ಫಸ್ಟ್ ಅವ್ರು ರೆಡಿ ಆಗುವಂಥದ್ದು. ಸೊ ಅಂತಹ ನಿರ್ದಿಷ್ಟ ಅಂಕಗಳನ್ನು ತೆಗೆದುಕೊಳ್ಳುವ ಒಂದು ಆಸೆ ಇರುವ ವಿದ್ಯಾರ್ಥಿನಿಯರಿಗೆ ನೀವು ಏನು ಮಾರ್ಗಸೂಚಿಯನ್ನು ಕೊಡ್ತೀರಾ ಸರ್? ಮೇಡಮ್, ಇಲ್ಲಿ ಒಂದು ನಮ್ಮ ವಿಜ್ಞಾನದಲ್ಲಿ ಆ್ಯಕ್ಚುಲಿ ಪಾಸ್ ಆಗಲಿಕ್ಕೆ ಏನೇನೂ ಕಷ್ಟ ಇಲ್ಲ ಮಕ್ಕಳಿಗೆ, ಬಹಳ ಸುಲಭ. ಮಕ್ಕಳು ಎಲ್ಲಿ ಎಡವಿ ಬೀಳುವುದಂತ ಹೇಳಿದರೆ, ನಮ್ಮ ಪ್ರಶ್ನೆಗಳನ್ನು ಅವರು ಅರ್ಥ ಮಾಡಿಕೊಳ್ಳುವುದಿಲ್ಲ. ವಿದ್ಯಾರ್ಥಿಗಳು ಪ್ರಶ್ನೆಗಳನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ಎಡವಿ ಬೀಳ್ತಾರೆ. ಪ್ರಶ್ನೆಗಳು ಉದ್ದ ಇರ್ತದೆ, ಉತ್ತರ ಒಂದೇ ವಾಕ್ಯದ್ದು, ಒಂದೇ ಶಬ್ದದ್ದು ಇರ್ತದೆ, ಅಷ್ಟು ಸುಲಭದ ಉತ್ತರಗಳಿರ್ತವೆ. ಆದ್ದರಿಂದ ವಿದ್ಯಾರ್ಥಿಗಳು ಏನು ಮಾಡಬೇಕಂತ ಹೇಳಿದರೆ, ಅದನ್ನು ಅವರಿಗೆ 15 ನಿಮಿಷ ಪ್ರಶ್ನೆ ಪತ್ರಿಕೆ ಓದಲಿಕ್ಕೆ ಸಮಯ ಸಿಗ್ತದೆ. ಆದ್ದರಿಂದ 15 ನಿಮಿಷವನ್ನು ಸರಿಯಾಗಿ ಅವರು ಸದುಪಯೋಗ ಮಾಡಬೇಕು ಪ್ರಪ್ರಥಮ ಬಾರಿಗೆ. ಯಾಕಂತ ಹೇಳಿದರೆ ಆ ಪ್ರಶ್ನೆ ಪತ್ರಿಕೆಯನ್ನು ಸರಿಯಾಗಿ ಅದರಲ್ಲಿರುವ ಪ್ರಶ್ನೆಗಳನ್ನು ಅವರು ಅರ್ಥ ಮಾಡಿಕೊಂಡಿದ್ದರೆ ಸಾಧಾರಣ 50% ಅವರ ಅಲ್ಲಿ ಓದುವಾಗಲೇ ಅವರಿಗೆ ಒಂದು ಹೆದರಿಕೆ ಹೋಗ್ತದೆ ಮತ್ತು ಒಂದು ನಿರಾಳತನ ಅವರಲ್ಲಿ ಕಂಡು ಬರ್ತದೆ. ಹೀಗೆ ಆ ಪ್ರಶ್ನೆ ಪತ್ರಿಕೆ ಓದುವಂಥ ಒಂದು ಅಭ್ಯಾಸವನ್ನು ಈಗ 3 ಪ್ರಿಪರೇಟರಿ ಪರೀಕ್ಷೆಗಳಿವೆ, ಆ ಸಮಯದಿಂದಲೇ ಅವರು ಪ್ರಾರಂಭಿಸಬೇಕು. ಇದು ಒಂದು ಪ್ರಮುಖವಾಗಿ. ಅದೇ ರೀತಿ ಚಿತ್ರಗಳು 12 ಅಂಕಗಳಿಗೆ ಚಿತ್ರಗಳು ಖಂಡಿತ ಬರ್ತದೆ. ಮತ್ತು ಆ ಚಿತ್ರಗಳ ಡಯಾಗ್ರಾಮ್ಸ್ ಇದೊಂದು ಲಿಸ್ಟ್ ಇದೆ, ಒಟ್ಟು 16 ಡಯಾಗ್ರಾಮ್ಸ್ ಇದೆ. ಅದರಲ್ಲೇ 12 ಅಂಕಗಳು ಖಂಡಿತವಾಗಿ ಬರೋದ್ರಿಂದ ಈ ಡಯಾಗ್ರಾಮ್ಸ್ ಅನ್ನು ನಾವು ಸೈನ್ಸಿನ ಆಕ್ಸಿಜನ್ ಅಂತ ಕರಿತೇವೆ. ನೀವು ಹೇಳಿದಾಗೆ ಪಾಸ್ ಆಗಲಿಕ್ಕೆ ಕಷ್ಟಪಡುವ ವಿದ್ಯಾರ್ಥಿಗಳು ಪ್ರತಿನಿತ್ಯ ಒಂದು ಚಿತ್ರ ಅಭ್ಯಾಸ ಮಾಡಬೇಕು. ಈಗಾಗಲೇ ಆ ಪ್ರಕ್ರಿಯೆಯನ್ನು ಶಾಲೆಗಳಲ್ಲಿ ಪ್ರಾರಂಭಿಸಿರ್ತಾರೆ. ವಿದ್ಯಾರ್ಥಿಗಳು ಪ್ರತಿನಿತ್ಯ ಒಂದು ಚಿತ್ರ ಪ್ಲಸ್ ಸುಲಭ ಅನ್ನಿಸುವಂಥ ಒಂದು 9 ಪ್ರಶ್ನೆ, ಇದೊಂದು ಪ್ಯಾಕೇಜ್ ಥರ ಡೈಲಿ 10 ಕ್ವಶನ್ಸ್, ಅದರಲ್ಲಿ ಒಂದು ಡಯಾಗ್ರಾಮ್ 9 ಈಸಿ ಅನ್ನಿಸುವಂಥ ಕ್ವಶನ್. ಇದನ್ನು ಪ್ರತಿನಿತ್ಯ ಅಭ್ಯಾಸ ಮಾಡಿಕೊಂಡು ಬಂದರೆ ಪ್ರತಿ ಪ್ರಿಪರೇಟರಿಗೆ ಈ ಪ್ಯಾಕೇಜ್ ಮುಂದುವರಿತಾ ಇರ್ತದೆ. ಒಂದೊಂದು ರೌಂಡ್ ಕಂಪ್ಲೀಟ್ ಆಗ್ತಾ ಹೋಗ್ತದೆ. ವೆರಿ ಫಸ್ಟ್ ಪ್ರಿಪರೇಟರಿ January 5th ಸ್ಟಾರ್ಟ್ ಆಗ್ತದೆ, ಅದಕ್ಕೆ ಒಂದು ರೌಂಡ್ ಮುಗೀತದೆ. ಮತ್ತೆ ಇರೋ ದಿವಸಗಳಲ್ಲಿ 2ನೇ ಪ್ರಿಪರೇಟರಿಗೆ ಮತ್ತೊಂದು ಬಾರಿ, ಸೊ 3 ಬಾರಿ, ಕನಿಷ್ಠ 3 ಬಾರಿ ಪುನರಾವರ್ತನೆ ಆಗ್ತದೆ. ಖಂಡಿತ ಅವರಿಗೆ ಪಾಸ್ ಆಗಲಿಕ್ಕೆ ಸರ್ ಅವರು ಹೇಳಿದಾಗೆ ಏನು ಕಷ್ಟ ಇಲ್ಲ. ಇದರ ಜೊತೆಗೆ ಡೈಲಿ ಶಾಲೆಗೆ ಪ್ರೆಸೆಂಟ್ ಆಗೋದು ವೆರಿ ಇಂಪಾರ್ಟೆಂಟ್. ಈ ಮುಂದಿನ ದಿನಗಳಲ್ಲಿ ಶಿಕ್ಷಕರು ಅವರಿಗೆ ಡೈಲಿ ಟಾಸ್ಕ್ ಕೊಡ್ತಾರೆ, ದಿವಸಕ್ಕೆ ಇಷ್ಟು ಓದಿಕೊಂಡು ಬನ್ನಿ, ನಿಮ್ಮನ್ನು ನಾವು ಪಾಸ್ ಆಗೋ ಕಡೆ ಕರ್ಕೊಂಡು ಹೋಗ್ತೇವೆ. ಸೊ ಅದಕ್ಕೆ ವಿದ್ಯಾರ್ಥಿಗಳ ಕಡೆಯಿಂದ ಕೋಆಪರೇಷನ್ ಬೇಕು. ಪ್ರತಿನಿತ್ಯ ಹಾಜರಾಗೋದು ತುಂಬ ಇಂಪಾರ್ಟೆಂಟ್. ಹಾಗೆ ಪ್ರತಿದಿನ ಅಧ್ಯಯನ ನಡೆಸಿರೋ ಬಗ್ಗೆ ಖಾತ್ರಿಪಡಿಸಿಕೊಳ್ಬೇಕು. ರಜಾ ದಿನಗಳಲ್ಲಿ ಸ್ವಲ್ಪ ಹೆಚ್ಚುವರಿ ಸಮಯ ಕೊಡಬೇಕು. ಡೈಲಿ ಏನಿಲ್ಲ ಅಂತ ಹೇಳಿದ್ರು 4 ರಿಂದ 5 ಗಂಟೆ ವಿದ್ಯಾರ್ಥಿಗಳು ಶಾಲಾ ಸಮಯದ ಹೊರತಾಗಿ 4 to 5 hours ಅವರು ರೆಗ್ಯುಲರ್ ಸ್ಟಡಿ ಮಾಡಲೇಬೇಕು. ಅಂದರೆ ಒಂದೊಂದು ಸಬ್ಜೆಕ್ಟಿಗೆ ಅರೌಂಡ್ 45 minutes ಬರ್ತದೆ. ಸೊ ನಮ್ಮ ವಿಜ್ಞಾನದ ಪ್ಯಾಕೇಜ್ ನಾನೀಗ ಏನು ಹೇಳಿದ್ನ, ಒಂದು ಚಿತ್ರ 9 ಪ್ರಶ್ನೆ, ಅದಕ್ಕೆ 45 ನಿಮಿಷ ಧಾರಾಳ ಸಾಕಾಗ್ತದೆ. ಇದನ್ನು ಕಟ್ಟುನಿಟ್ಟಾಗಿ ಪಾಲಿಸಿಕೊಂಡು ಬರಬೇಕು. ಇನ್ನು ಶಾಲಾ ಸಮಯದಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು LBA ಈಗ ಬಂದಿರೋದು, ಈ ಪ್ರಶ್ನೆಗಳನ್ನು ಕೂಡ ಹೆಚ್ಚಾಗಿ ಗಮನಿಸಬೇಕು. ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಮನಸ್ಸಿರಬೇಕು, ನಾನು ಡೈಲಿ ಟಾಸ್ಕನ್ನು ಕಂಪ್ಲೀಟ್ ಮಾಡಿ ಪಾಸ್ ಆಗೋ ಕಡೆ ನಾನು ಸಾಕ್ತಾ ಇದ್ದೇನೆ ಅಂತ ಅವರು ಮನಪೂರ್ವಕವಾಗಿ ಅಧ್ಯಯನದಲ್ಲಿ ತೊಡಗಿದರೆ ಏನೂ ಕಷ್ಟ ಇಲ್ಲ ಪಾಸ್ ಆಗಲಿಕ್ಕೆ. ಹಿಂದಿನ ಅನೇಕ ವರ್ಷಗಳಿಗೆ ಹೋಲಿಸಿದರೆ ತುಂಬ ವಿಷಯಗಳು ಸ್ಟೂಡೆಂಟ್ಸ್ಗಳ ಫೇವರ್ ಆಗಿಯೇ ಇದೆ. ಅಂದರೆ ಆಲ್ರೆಡಿ ಈಗ 3 ಪ್ರಿಪರೇಟರಿಗಳು ಏನೇನು ಹೇಳಿದ್ರಿ ನೀವು, ಅದರಲ್ಲಿ ಅವರಿಗೆ ಸಮಂಜಸವಾಗ್ತದೆ, ಯಾವ ರೀತಿಯಲ್ಲಿ ಅವರನ್ನು ತೊಡಗಿಸ್ಕೊಳ್ಬೋದು, ಯಾವ ರೀತಿಯಲ್ಲಿ ಬರಿಬೋದು ಹೇಳುವುದು ಅರ್ಥ ಆಗ್ತದೆ. ಆದರೆ ಅವರು ದಿನನಿತ್ಯದ ಒಂದು ಪ್ರಯತ್ನ ಏನಿದೆ ಅದನ್ನು ಬಿಡಬಾರ್ದು ಅಂತ ಹೇಳ್ತಾ ಇದ್ದೀರಾ. ಹಾಗೆ ಪ್ರಶ್ನಾ ಪತ್ರಿಕೆಯನ್ನು ಓದ್ಕೊಳ್ಬೇಕು ಮೊದಲನೇದಾಗಿ ಅಂತ ಹೇಳುವ ಒಂದು ಸಲಹೆಯನ್ನು ನೀಡಿದ್ರಿ. ಪ್ರಶ್ನಾ ಪತ್ರಿಕೆಯನ್ನು ಓದಿದ ಕೂಡಲೇ ಯಾವ ರೀತಿಯ ಅದಕ್ಕೆ ಆನ್ಸರ್ ಮಾಡಬೇಕು ಹೇಳುವುದನ್ನು ಕೂಡ ಅವರು ಗಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ. ಖಂಡಿತ 1 ಮಾರ್ಕಿನ ಪ್ರಶ್ನೆಗೆ ಎಷ್ಟು ಉತ್ತರ ಬರಿಬೇಕು ಹೇಳುವಂಥ ಕ್ವೆಶನ್ನೇ ವಿದ್ಯಾರ್ಥಿಗಳಿಗೆ ಹೆಚ್ಚಾಗಿ ಕಾಡ್ತಾ ಇರ್ತದೆ. 1 ಮಾರ್ಕಿನ ಕ್ವೆಶನಿಗೆ ಒಂದೇ ಆನ್ಸರ್, 1-2 ಲೈನಲ್ಲಿ ಆನ್ಸರ್ ಮುಗಿಸ್ಬೋದಾ ಅಥವಾ ಪ್ಯಾರಾಗ್ರಾಫ್ ಅಷ್ಟು ಬರಿಬೇಕಾಗ್ತದಾ ಹೇಳುವ ಒಂದು ಸಂಶಯ ಕೂಡ ವಿದ್ಯಾರ್ಥಿಗಳಲ್ಲಿ ಇರ್ತದೆ. ಇದಕ್ಕೆ ಏನು ಹೇಳ್ತೀರಾ?
1 ಮಾರ್ಕಿನ ಪ್ರಶ್ನೆ ನಿರೀಕ್ಷೆ ಮಾಡೋದು ಸಾಮಾನ್ಯ 1 ಅಥವಾ 2 ವಾಕ್ಯದ ಉತ್ತರಗಳು. ಸೊ ನಿರೀಕ್ಷಿತ ಉತ್ತರವನ್ನೇ ಅವರು ಬರಿಬೇಕು. ಕೆಲವೊಮ್ಮೆ ಅವರಿಗೆ ಅಂದಾಜಿಸ್ಲಿಕ್ಕೆ ಕಷ್ಟ ಆಗ್ತದೆ, ಇಷ್ಟು ಬರೆದ್ರೆ ಸಾಕ, ಇನ್ನೊಂದಷ್ಟು ಬರಿಬೇಕಂತೇಳಿ. ಸೊ ಮೇಯ್ನ್ ಆಗಿ ಬರಿಬೇಕಾದ ಆನ್ಸರ್ನ ಬರೆದ ನಂತರ ಈ ಥರ ಏನಾದರೂ ಅವರಿಗೆ ಯೋಚನೆ ಬಂದರೆ ಹೆಚ್ಚುವರಿ ಅವರಿಗೇನು ಬರಿಬೇಕು ಅಂತ ಅನಿಸ್ತದ ಅದನ್ನು ಬರಿಬಹುದು. ವಿಜ್ಞಾನದಲ್ಲಿ ಒಂದು ಅಡ್ವಾಂಟೇಜ್, ಬೇರೆ ಯಾವ ಸಬ್ಜೆಕ್ಟ್ಲಾದರೂ ಟೈಮ್ ಶಾರ್ಟೇಜ್ ಆಯಿತು ಅಂತ ಹೇಳುವಂಥದ್ದು ಕೇಳ್ತದೆ. ವಿಜ್ಞಾನದಲ್ಲಿ ಇಂಥ ಪರಿಸ್ಥಿತಿ ಬರುವುದಿಲ್ಲ. ಒಂದೊಂದು ಪಾಯಿಂಟಿಗೆ ಅರ್ಧ ಅಥವಾ 1 ಅಂಕಗಳಿರುವಾಗ ಅವರಿಗೆ ಬರಿಬೇಕಾ ಬೇಡೋ ಅನ್ನೋ ಗೊಂದಲ ಬಂದಾಗ ಹೆಚ್ಚುವರಿ ವಿಷಯವನ್ನು ಬರೀಲಿ ಅವರು. ಅದು ಕನ್ಸಿಡರ್ ಮಾಡ್ಬೋದು ಅಥವಾ ಕನ್ಸಿಡರ್ ಮಾಡದೇ ಇರ್ಬೋದು, ಬಟ್ ಅಟ್ ಟು ದ ಪಾಯಿಂಟ್ ವಿಷಯವನ್ನು ಅವರು ಬರೀಲೇಬೇಕು. ಮತ್ತೊಂದು ಮೇಡಮ್, ಅಲ್ಲಿ ಮಕ್ಕಳು ಈ ಉತ್ತರವನ್ನು ಬರೆಯುವಾಗ ಕೆಲವು ಹುಷಾರಿದ್ದ ಇಂಟೆಲಿಜೆಂಟ್ ಮಕ್ಕಳಿರ್ತಾರೆ, ತುಂಬ ಬರೀತಾರೆ. ಅಲ್ಲಿ ಏನು ಮಾಡಬೇಕಂತ ವಿದ್ಯಾರ್ಥಿಗಳು ಯಾವ ಪಾಯಿಂಟ್ ಇಂಪಾರ್ಟೆಂಟ್ ಅದಕ್ಕೊಂದು ಅಂಡರ್ಲೈನ್ ಮಾಡಿದರೆ ವ್ಯಾಲ್ಯುವೇಟರಿಗೆ ಅದು ಸುಲಭ ಆಗ್ತದೆ. ಆ ಪಾಯಿಂಟನ್ನು ಅವರು ತೆಗೆದುಕೊಳ್ತಾರೆ. ಇಡೀ ಪ್ರಶ್ನೆಯನ್ನು ಉತ್ತರವನ್ನು ಓದಲಿಕ್ಕೆ ಯಾರು ಸಹ ಅಷ್ಟೊಂದು ಹೋಗುವುದಿಲ್ಲ. ಆ ಸಂದರ್ಭದಲ್ಲಿ ಅಂಡರ್ಲೈನ್ ಇಂಪಾರ್ಟೆಂಟ್ ಶಬ್ದಗಳು ಆ ಉತ್ತರದಲ್ಲಿದ್ದು ಯಾವುದು ಕ್ಯಾಚಿಂಗ್ ವರ್ಡ್ಸ್ ಎಲ್ಲ ಉಂಟು, ಅದಕ್ಕೆ ಅಂಡರ್ಲೈನ್ ಮಾಡಿದರೆ ಆವಾಗ ಆ ಒಂದು ಹವ್ಯಾಸವನ್ನು ವಿದ್ಯಾರ್ಥಿಗಳು ಬೆಳೆಸಿದರೆ ಉತ್ತಮ ಅಂತ ಅನಿಸ್ತದೆ. ಅಂದರೆ 1 ಮಾರ್ಕಿನ ಕ್ವೆಶನಿಗೂ ಕೂಡ ಅವರು 4-5 ಲೈನ್ ಬರೆದ್ರೆ ಅದರಲ್ಲಿ ಮೇನ್ ಇರುವ ಅವರಿಗೆ ಎನಿಸುವ ಕರೆಕ್ಟ್ ಇದು ಮಾಹಿತಿ ಅಂತ ಹೇಳುವಂಥದ್ದಿದ್ರೆ ಅದನ್ನು ಅಂಡರ್ಲೈನ್ ಮಾಡಬೇಕು ಅಂತ ಹೇಳಿ. ಈಗ 1 ಮಾರ್ಕಿನ ಪ್ರಶ್ನೆಗೆ 4-5 ವಾಕ್ಯಗಳು ಅಗತ್ಯನೇ ಇಲ್ಲ. 1 ಮಾರ್ಕಿನ ಪ್ರಶ್ನೆಗೆ ಅದೇ ಸರ್ ಹೇಳಿದಾಗೆ 1 ವಾಕ್ಯ ತಪ್ಪಿದರೆ ಎಲ್ಲಿಯಾದರೂ 2 ವಾಕ್ಯ ಅಷ್ಟೇ ಇರೋದು. ಆದ್ದರಿಂದ ಆದರೆ 2-3 ಮಾರ್ಕಿನ ಎಲ್ಲ ಪ್ರಶ್ನೆಗಳಿಗೆ ಬರುವಾಗ ಅಲ್ಲಿ ಹೆಚ್ಚು ಉತ್ತರ ಅಲ್ಲಿ ವಾಕ್ಯಗಳನ್ನು ರಚಿಸುವಾಗ ಇಂಪಾರ್ಟೆಂಟ್ ಶಬ್ದಗಳಿಗೆ ಹೆಚ್ಚು ಗಮನ ಕೊಡುವುದು ಒಳ್ಳೆಯದು. ಹಾಗೆ ಸರ್, ಹೆಚ್ಚಿನ ಅಂಕಗಳನ್ನು ಪಡಿಬೇಕು, ನಾವು ಔಟ್ ಆಫ್ ಔಟ್ ತಗೊಳ್ಬೇಕು. ಈಗ ಎಲ್ಲ ನಾವು ನೋಡ್ಬೋದು 100ಗೆ 100 ತಗೊಳ್ಳುವಂತಹ ಮಕ್ಕಳು ಕೂಡ ಹೆಚ್ಚಾಗಿದ್ದಾರೆ. ಎಲ್ಲ ಪೂರ್ತಿ ಅಂಕಗಳನ್ನು ನಾವು ಪಡಿಲೇಬೇಕು ಹೇಳುವ ಹುಮ್ಮಸ್ಸಿನಿಂದ ಓದುವ ವಿದ್ಯಾರ್ಥಿನಿಯರಿಗೆ ನೀವು ಏನು ಸಲಹೆಯನ್ನು ಕೊಡ್ತೀರಾ? ಇಂತಹ ವಿದ್ಯಾರ್ಥಿಗಳು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಎಲ್ಲರೂ ನೋಡಬೇಕು, ಗಮನಿಸಲೇಬೇಕು. 4 ಮಾದರಿ ಪ್ರಶ್ನೆ ಪತ್ರಿಕೆಗಳಿಗೆ ಏನು ಬಂದಿದ್ದಾವೆ ಅದು. ಅದರ ಜೊತೆಯಲ್ಲಿ ಹಳೆಯ ಪ್ರಶ್ನೆ ಪತ್ರಿಕೆ ಸರಿಸುಮಾರು 2018ರಿಂದ ಪ್ರಾರಂಭಿಸಿ ವಾರ್ಷಿಕ 2019ರಿಂದ ಪ್ರಾರಂಭಿಸಿ ವಾರ್ಷಿಕ ಪರೀಕ್ಷೆಯ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಅವರು ಗಮನಿಸಬೇಕಾಗ್ತದೆ. LBA ಹೇಗೂ ರೆಫರ್ ಮಾಡಲೇಬೇಕು. ಪಠ್ಯಪುಸ್ತಕ ಅಧ್ಯಯನ ಮಾಡೋದು ಕೂಡ ವೆರಿ ಇಂಪಾರ್ಟೆಂಟ್. ಅಂದರೆ ಪಠ್ಯಪುಸ್ತಕ ಓದುವಾಗ ಕೆಲವೊಂದು ವಿಷಯಗಳು ನನಗೆ ಇದು LBAಯಲ್ಲಿ ಇರಲಿಲ್ಲ, ನಮ್ಮ ಕ್ಲಾಸ್ ನೋಟ್ಸಲ್ಲಿ ಇರಲಿಲ್ಲ, ಏನೋ ಒಂದು ವಿಷಯ ಇಲ್ಲಿ ಸಿಕ್ಕಿತ್ತು, ಅದಕ್ಕೊಂದು ಅಂಡರ್ಲೈನ್ ಮಾಡಿ ಇಟ್ಕೊಳ್ಬೇಕು. ಮತ್ತು ರಿವಿಷನ್ ಟೈಮಲ್ಲಿ ಇಡೀ ಟೆಕ್ಸ್ಟ್ ಬುಕ್ ಓದಲಿಕ್ಕೆ ಅವರಿಗೆ ಟೈಮ್ ಇಲ್ಲ. ಅಂಡರ್ಲೈನ್ ಮಾಡಿದ ವರ್ಡ್ಸ್ ಏನಿದೆಯೋ, ಸೆಂಟೆನ್ಸ್ ಏನಿದೆಯೋ ಅದನ್ನು ಮಾತ್ರ ಅವರು ಗಮನಿಸ್ಬೋದು. ಇನ್ನು ಇಂಥ ವಿದ್ಯಾರ್ಥಿಗಳು, ನೀವು ಹೇಳಿದಿರಿ ಔಟ್ ಆಫ್ ಔಟ್ ಸ್ಕೋರ್ ಮಾಡುವಂಥ ವಿದ್ಯಾರ್ಥಿಗಳು ಪಠ್ಯಪುಸ್ತಕದಲ್ಲಿರುವ ಯಾವುದೇ ವಿಚಾರ ಮಹತ್ವ ಅಲ್ಲ ಎಂದು ಪರಿಗಣಿಸಲೇಬಾರದು. ಎಲ್ಲವೂ ಇಂಪಾರ್ಟೆಂಟ್ ಅವರಿಗೆ. ನಾವು ಹಾಗೆ ಹೇಳ್ತೇವೆ, ಇಂಪಾರ್ಟೆಂಟ್ ಅಂತ ನಿಮಗೆ ಯಾವುದನ್ನು ನಾವು ಹೇಳೋದಿಲ್ಲ, ಎಲ್ಲವೂ ಇಂಪಾರ್ಟೆಂಟ್ ಅಲ್ಲದಿರೋದು ಟೆಕ್ಸ್ಟಲ್ಲಿ ಇರೋದೇ ಇಲ್ಲ. ಅವರ ಸಿಲೆಬಸ್ಗೆ ಸಂಬಂಧಪಟ್ಟದ್ದು ಎಲ್ಲವನ್ನು ಕೂಡ ಅವರು ಗಮನಿಸಬೇಕು. ಮತ್ತು ಪ್ರತಿ ಕಾನ್ಸೆಪ್ಟಿಗೆ ಸಂಭಾವ್ಯ ಪ್ರಶ್ನೆಗಳನ್ನು ಯೋಜಿಸಬೇಕು. ಅಂದರೆ ಸೈನ್ಸಲ್ಲಿ ಒಂದು ಕ್ವಶನ್ ಒಂದು ಆನ್ಸರ್ ಅಂತ ನೋಟ್ಸಲ್ಲಿ ಬರೆದಿರ್ಬೋದು, ಬಟ್ ಅವ್ರು ಏನು ಅದನ್ನು ಪರಿಗಣಿಸಬೇಕು, ಈ ಕಾನ್ಸೆಪ್ಟಿಗೆ ಒಂದು ಕ್ವಶನ್ ಫ್ರೇಮ್ ಮಾಡಿದೆ, ಬಟ್ ಇದೇ ಕ್ವಶನ್ ಇಲ್ಲಿ ಬರಬೇಕು ಅಂತಿಲ್ಲ. ನಾನು ಈ ಕಾನ್ಸೆಪ್ಟ್ ಬಗ್ಗೆ ನನಗೆ ಕ್ಲಾರಿಟಿ ಇದೆ, ಕ್ವಶನ್ ಹೇಗೆ ಬೇಕಾದ್ರೂ ಬರಲಿ, ನನಗೆ ವಿಷಯ ಗೊತ್ತಿದೆ, ಒಂದಷ್ಟು ವಿಷಯದ ಬಗ್ಗೆ ನನಗೆ ತಿಳುವಳಿಕೆ ಇದೆ, ಸೊ ಪ್ರಶ್ನೆ ಹೇಗಾದರೂ ಬರಲಿ ಅನ್ನುವ ರೀತಿಯಲ್ಲಿ ಅವರು ಥಿಂಕ್ ಮಾಡಬೇಕು. ಜೊತೆಗೆ ಅವರು ಕಾರ್ಲೇಟೆಡ್ ವಿಷಯವನ್ನು ಜೊತೆಯಲ್ಲಿ ಅಧ್ಯಯನ ಮಾಡ್ಬೋದು, ಸಂಬಂಧಪಟ್ಟ ವಿಷಯ. ಉದಾಹರಣೆಗೆ ನಿಯಮಗಳು, ಬೇರೆ ಬೇರೆ ಪಾಠದಲ್ಲಿ ನಿಯಮಗಳು ಬರ್ತದೆ, ಆ ಎಲ್ಲ ನಿಯಮಗಳನ್ನು ಒಂದು ಕಡೆ ಕನ್ಸಾಲ್ಡೇಟ್ ಮಾಡಿ ನಿಯಮಗಳನ್ನೆಲ್ಲ ಒಟ್ಟಾಗಿ ಅಧ್ಯಯನ ಮಾಡೋದು, ಡೆಫಿನೇಷನ್ಸ್ ಎಲ್ಲ ಒಟ್ಟಿಗೆ ಅಧ್ಯಯನ ಮಾಡೋದು. ಇನ್ನು ಡಿಫರೆನ್ಸಸ್, ವ್ಯತ್ಯಾಸಗಳು ಏನಿದೆಯೋ ಅದು ಯಾವ ಪಾಠದಲ್ಲಿ ಇರಲಿ. ಈಗ ನಮಗೆ ಅಂತಿಮವಾಗಿ ನಾವು ರಿವಿಷನ್ ಮಾಡುವಾಗ ನಮಗೆ 13 ಪಾಠಗಳು ಸೈನ್ಸ್ ಅಷ್ಟೇ, ಯಾವ ಪಾಠದಲ್ಲೇ ವ್ಯತ್ಯಾಸಗಳಿರಲಿ ಅದನ್ನೊಂದು ಕಡೆ ಕನ್ಸಾಲ್ಡೇಟ್ ಮಾಡಿ ಅಧ್ಯಯನ ಮಾಡುವಂಥದ್ದು. ಪ್ರಾಬ್ಲಮ್ಸ್ ಇದೆ, 2 ಚಾಪ್ಟರ್ಸಲ್ಲಿ ಪ್ರಾಬ್ಲಮ್ ಇದೆ, ಆ ಪ್ರಾಬ್ಲಮ್ಸ್ ಎಲ್ಲ ಒಂದು ಕಡೆ ಗುಡ್ಡೆ ಹಾಕೋದು, ಕಾರಣ ಕೊಡಿ, ಹೀಗೆ ಸಂಬಂಧಿತ ವಿಷಯಗಳನ್ನೆಲ್ಲ ಒಂದು ಕಡೆ ಕಲೆ ಹಾಕಿ ಆಗ ಅವರಿಗೆ ಕಂಪೇರ್ ಮಾಡೋದು, ಡಿಸ್ಕ್ರಿಮಿನೇಟ್ ಮಾಡೋದು. ಏನಾದರೂ ಆ ಕಡೆ ಈ ಕಡೆ ಆಗುವಂಥ ಗೊಂದಲಗಳಿದ್ದರೆ ನಿವಾರಣೆ ಆಗಲಿಕ್ಕೂ ಕೂಡ ಅದು ಅನುಕೂಲವನ್ನು ಪಡೀತದೆ. ಜೊತೆಗೆ ಅವರು ಪ್ರಶ್ನೆ ಪತ್ರಿಕೆ ಬಿಡಿಸುವ ಸಂದರ್ಭದಲ್ಲಿ ಒಂದು ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳೋದ್ರ ಜೊತೆಗೆ ಅದೇ ರೀತಿಯ ಬೇರೆ ಬೇರೆ ಪ್ರಶ್ನೆಗಳನ್ನು ಕೂಡ ನೆನಪಿಸಿ ಅದಕ್ಕೆ ಕೂಡ ಉತ್ತರವನ್ನು ಕೂಡ ನೆನಪಿಸ್ತಾ ಸಾಗಿದ್ರೆ ಅವರ ಕಲಿಕೆ ಸ್ವಲ್ಪ ವೇಗವನ್ನು ಪಡೀತದೆ. ಒಂದು ಎಕ್ಸಾಂಪಲ್ ನಾನು ಹೇಳೋದಿದ್ರೆ, ಮಲ್ಟಿಪಲ್ ಚಾಯ್ಸಲ್ಲಿ ಒಂದು ಕ್ವಶನ್ ಇದೆ, ವಿದ್ಯುತ್ ಪ್ರವಾಹದ ಏಕಮಾನ SI ಯೂನಿಟ್ ಡ್ಯಾಶ್ ಅಂತಿದೆ. ಸೊ ಅವ್ರಿಗೆ ಉತ್ತರ ಗೊತ್ತಾಯಿತು, ಅಂಪೇರ್. ಅಲ್ಲಿಗೆ ನಿಲ್ಲಿಸೋದಲ್ಲ, ಅಲ್ಲಿ ಬೇರೆ ಆಪ್ಷನ್ಸ್ 3 ಏನಿದೆಯೋ ಅದಕ್ಕೆ ಏನು ಕ್ವಶನ್ ಇದೆ ಅದನ್ನು ಕೂಡ ಜೊತೆಗೆ ಅಧ್ಯಯನ ಮಾಡಿಕೊಂಡು ಹೋದರೆ ಅನುಕೂಲ ಆಗ್ತದೆ. ಇನ್ನೊಂದು ಮೇಡಮ್ ಏನಂತ ಹೇಳಿದರೆ, ವಿದ್ಯಾರ್ಥಿಗಳು ಈಗ ರಿವಿಷನ್ ಮಾಡ್ತಾರೆ, ಯಾಕಂದರೆ ಎಲ್ಲರ ಶಾಲೆಗಳಲ್ಲಿ ಅವರ ಪಾಠಗಳು ಮುಗಿದಿವೆ, ಈಗ ರಿವಿಷನ್ ಟೈಮ್. ಈಗ ರಿವಿಷನ್ ಮಾಡುವಾಗ ವಿದ್ಯಾರ್ಥಿಗಳು
ಏನು ಮಾಡ್ತಾರೆ, ಒಂದು ತಪ್ಪು ಮಾಡ್ತಾರೆ ಏನಂತ ಹೇಳಿದರೆ ಉತ್ತರ ಮಾತ್ರ ಓದೋದು, ಪ್ರಶ್ನೆ ಓದುವುದಿಲ್ಲ. ಹೌದು, ಉತ್ತರ ಮಾತ್ರ ಓದು. ಆದ್ದರಿಂದ ವಿದ್ಯಾರ್ಥಿಗಳಿಗೆ ಉತ್ತರ ಗೊತ್ತಿರ್ತದೆ, ಪ್ರಶ್ನೆ ಯಾವುದಂತ ಗೊತ್ತಿರುವುದಿಲ್ಲ. ಅದಕ್ಕೋಸ್ಕರ ಏನಾಗ್ತದೆ ಅಂತ ಹೇಳಿದರೆ, ವಿದ್ಯಾರ್ಥಿಗಳಲ್ಲಿ ಒಂದು ವಿನಂತಿ, ದಯವಿಟ್ಟು ಕಲಿಯುವಾಗ ಪ್ರಶ್ನೆಯನ್ನು ಸಹ ಕಲಿಬೇಕು, ಅದರ ಜೊತೆಗೆ ಉತ್ತರವನ್ನು ಸಹ ಕಲಿಬೇಕು. ಪ್ರಶ್ನೆ ಮತ್ತು ಉತ್ತರ ಕಲಿತಾಗ ಮಾತ್ರ ನಮಗೆ ಕೆಲವೊಮ್ಮೆ ಉತ್ತರವನ್ನು ಪ್ರಶ್ನೆಯ ರೂಪದಲ್ಲಿ ಕೇಳ್ತಾರೆ, ಆವಾಗ ಅದರ ಉತ್ತರ ಅಲ್ಲಿ ಆ ಪ್ರಶ್ನೆಯಲ್ಲಿರ್ತದೆ. ಆದ್ದರಿಂದ ಅಂಥದ ಒಂದು ವಿಷಯವನ್ನು ವಿದ್ಯಾರ್ಥಿಗಳು ಗಮನದಲ್ಲಿ ಇಟ್ಕೊಂಡು ತಮ್ಮ ಕಲಿಕೆಯನ್ನು ಮುಂದುವರಿಸಬೇಕು. ಮತ್ತು ಸ್ವಲ್ಪ ನಿಧಾನಗತಿಯಲ್ಲಿ ಕಲಿಯುವ ಮಕ್ಕಳು ಬರೆದು ಕಲಿತರೆ ಬಹಳ ಉತ್ತಮ. ಯಾವಾಗಲೂ ಸಹ ಬರೆದು ಕಲಿತರೆ ಅದು ಹೆಚ್ಚು ನಮ್ಮ ನೆನಪಿನಲ್ಲಿ ಉಳಿದುಕೊಳ್ತದೆ, ನೆನಪಿನಲ್ಲಿ ಬರೆಯುವ ಒಂದು ಕೌಶಲ್ಯ ಹೆಚ್ಚಾಗ್ತದೆ. ಆ ಒಂದು ರೀತಿಯಲ್ಲಿ ವಿದ್ಯಾರ್ಥಿಗಳು ಪುನರಾವರ್ತನೆಯಲ್ಲಿ ತೊಡಗಿಸ್ಕೊಳ್ಬೇಕು. ಅಂದ್ರೆ ಪ್ರತಿಯೊಂದು ಪ್ರಶ್ನೆಯಲ್ಲಿ ಟ್ವಿಸ್ಟ್ ಅಂಡ್ ಟರ್ನ್ಸ್ ಇರ್ತದೆ, ಅದನ್ನ ನಾವು ಗಮನ ಹರಿಸಿ ಓದಬೇಕು ಅಂತ ಹೇಳ್ತೀರಾ? ಓಕೆ, ಒಂದು ಫೋನ್ ಕಾಲ್ ಇದೆ, ನೋಡೋಣ. ಹಲೋ 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 ಹೇಳಿ. ಸರ್, ಕಾವ್ಯ. ಹಾ, ಹೇಳಿ ಮೇಡಮ್. ಸರ್ಕಾರಿ ಪ್ರೌಢಶಾಲೆ ಮಲ್ಲಿಕಟ್ಟೆ, ಮಂಗಳೂರು ದಕ್ಷಿಣದಿಂದ. ಓಕೆ, ನಿಮ್ಮ ಪ್ರಶ್ನೆಯನ್ನ ಕೇಳಿ ಮ್ಯಾಮ್. LBA ನಲ್ಲಿ 1 ಮಾರ್ಕ್, 2 ಮಾರ್ಕ್, 3 ಮಾರ್ಕ್, 4 ಮಾರ್ಕ್, 5 ಮಾರ್ಕ್ ಅಂತ ಪ್ರಶ್ನೆಗಳಿವೆ. ಸರಿ, ಹೇಳಿ. ನೀಲನಕ್ಷೆಯಲ್ಲಿ ಆ ಒಂದು ಘಟಕದಿಂದ 3 ಮಾರ್ಕ್ ಪ್ರಶ್ನೆ ಅಂದಾಗ LBA ನಲ್ಲಿ ಇರುವ 3 ಅಂಕಗಳ ಪ್ರಶ್ನೆ ಕೇಳುವ ಸಾಧ್ಯತೆ ಹೆಚ್ಚಿರುತ್ತದೆ? ಹಾಗೇನಿಲ್ಲ. 3 ಮಾರ್ಕಿನ ಪ್ರಶ್ನೆಯನ್ನು 3 ಮಾರ್ಕಿಗೂ ಕೂಡ ಕೇಳ್ಬೋದು, ಅಥವಾ 1+2 ಅಂತೇಳಿ ಅದನ್ನು ಸ್ಪ್ಲಿಟ್ ಮಾಡಿ ಕೂಡ ಕೇಳ್ಬೋದು. ಆಸ್ ಇಟ್ ಈಸ್ ಕೇಳಬೇಕು ಅಂತಿಲ್ಲ. ಕೇಳಲಬಹುದು, ಕೇಳದಿರುವ ಸಾಧ್ಯತೆ ಕೂಡ ಇದೆ. ಇದು 3 ಮಾರ್ಕ್ಗಂತಲ್ಲ, ಎಲ್ಲ ಅಂಕಗಳಿಗೂ ಹೀಗೆ 4 ಅಂಕದ ಒಂದು ಪ್ರಶ್ನೆ LBA ಇದೆ, ಅದನ್ನು ಆಸ್ ಇಟ್ ಈಸ್ 4 ಅಂಕಕ್ಕೂ ಕೂಡ ಕೇಳ್ಬೋದು, ಅಥವಾ 2+2 ಅಥವಾ 1+3 ಹಾಗೂ ಕೂಡ ಕೇಳ್ಬೋದು. ಖಂಡಿತ LBAಗೆ ಹೆಚ್ಚು ಮಹತ್ವ ಕೊಡಲೇಬೇಕು. 70 or more than 70% ಕ್ವಶನ್ಸ್ LBA ಇಂದ ನಿರೀಕ್ಷಿಸಲಾಗಿದೆ. ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆಯಾ ಮೇಡಮ್? ಓಕೆ, ಥ್ಯಾಂಕ್ ಯು ಮ್ಯಾಮ್. ಹಾಗೆ ಕೇಳುಗರೆ, ನೀವು ಕರೆ ಮಾಡಬೇಕಾಗಿರುವಂತಹ ಸಂಖ್ಯೆ 2211 999 22222611 2223 STD ಕೋಡ್ 0824. ಹಾಗೆ ನಮ್ಮ ಮೊಬೈಲ್ ನಂಬರ್ 8277038000. ಸರ್, ನಾವು ಇವಾಗಲೇ ಈ ಒಂದು ಅಂಕಗಳನ್ನು ಒಳ್ಳೆಯ ರೀತಿಯಲ್ಲಿ ಪಡೆದುಕೊಳ್ಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳೋದನ್ನು ನೀವು ಮಾಹಿತಿಯನ್ನು ನೀಡಿದ್ದೀರಾ. ಆದರೂ ಬಹಳಷ್ಟು ಗೊಂದಲಗಳು, ಕುತೂಹಲಗಳು, ಯಾವ ರೀತಿಯಲ್ಲಿ ಆನ್ಸರನ್ನು ನಾವು ಬರಿಬೇಕು ಹೇಳುವ ಕೆಲವಷ್ಟು ಕೌತುಕಗಳು ಇದ್ದೇ ಇರ್ತದೆ ವಿದ್ಯಾರ್ಥಿಗಳಿಗೆ. ಹಾಗಿರುವಾಗ ಒಂದೊಂದು ಅಧ್ಯಾಯವನ್ನು ಓದುವ ಪರಿಯನ್ನು ನಾವು ತೆಗೆದುಕೊಂಡ್ರೆ, ಮೊದಲನೆಯ ಅಧ್ಯಾಯದಲ್ಲಿ ನಾವು ಯಾವ ರೀತಿಯ ತಯಾರಿಯನ್ನು ಮಾಡಿಕೊಳ್ಬೇಕಾಗ್ತದೆ ಅಂತ ಹೇಳ್ಬೋದಾ? ಓಕೆ ಮೇಡಮ್, ಟೆಕ್ಸ್ಟ್ ಬುಕ್ಕಲ್ಲಿ ಇರೋ ಪ್ರಕಾರ ಹೋಗುತ್ತಿದ್ರೆ ವೆರಿ ಫಸ್ಟ್ ಚಾಪ್ಟರ್ ಕೆಮಿಸ್ಟ್ರಿಗೆ ಸಂಬಂಧಪಟ್ಟ ಆಗಿದೆ, ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಇಕ್ವೇಷನ್ಸ್. ಆಗಲೇ ಹೇಳಿದಾಗೆ ಈ ಪಾಠದಿಂದ 4 ಅಂಕಗಳಿಗೆ ಪ್ರಶ್ನೆಗಳು ಬರ್ತದೆ. ಸೊ ಅದರಲ್ಲಿ ಇಂಪಾರ್ಟೆಂಟ್ ಏರಿಯಾ ರಾಸಾಯನಿಕ ಸಂಯೋಗ, ರಾಸಾಯನಿಕ ವಿಭಜನೆಯಲ್ಲಿ ಮತ್ತೆ ಉಷ್ಣ ವಿಭಜನೆ, ದ್ಯುತಿ ವಿಭಜನೆ, ವಿದ್ಯುತ್ ವಿಭಜನೆ, ರಾಸಾಯನಿಕ ಸ್ಥಾನಪಲ್ಲಟ ಕ್ರಿಯೆ, ದ್ವಿವಿಭಜನೆ, ಉತ್ಕರ್ಷಣೆ, ಅಪಕರ್ಷಣೆ, ರೆಡಾಕ್ಸ್ ಕ್ರಿಯೆ, ಅಂತರುಷ್ಣಕ, ಬಹಿರುಷ್ಣಕ ಕ್ರಿಯೆ, ಪ್ರಕ್ಷೇಪಣ ಕ್ರಿಯೆ, ಸಂಸ್ಕಾರಣ ಮತ್ತು ಕಮಟುವಿಕೆ, ಕೆಮಿಕಲ್ ಕಾಂಬಿನೇಷನ್ ರಿಯಾಕ್ಷನ್, ಡಿಕಂಪೋಸಿಷನ್ ರಿಯಾಕ್ಷನ್, ಅದರಲ್ಲಿ ಥರ್ಮಲ್, ಫೋಟೋಲಿಸಿಸ್ ಮತ್ತು ಎಲೆಕ್ಟ್ರಾಲಿಸಿಸ್ ಅಂತಿದೆ, ಡಿಸ್ಪ್ಲೇಸ್ಮೆಂಟ್, ಡಬಲ್ ಡಿಸ್ಪ್ಲೇಸ್ಮೆಂಟ್, ಆಕ್ಸಿಡೇಷನ್, ರಿಡಕ್ಷನ್, ರೆಡಾಕ್ಸ್, ಎಕ್ಸೋಥರ್ಮಿಕ್ ಆ್ಯಂಡ್ ಎಂಡೋಥರ್ಮಿಕ್, ಪ್ರೆಸಿಪಿಟೇಷನ್, ಕೊರೋಷನ್ ಮತ್ತು ರ್ಯಾನ್ಸಿಡಿಟಿ. ಇದೆಲ್ಲದಕ್ಕೆ ವ್ಯಾಖ್ಯಾನ ವಿತ್ ಎಕ್ಸಾಂಪಲ್ ಸಹಿತ ಕನಿಷ್ಠ ಎಲ್ಲ ವಿಧದ ರಾಸಾಯನಿಕ ಕ್ರಿಯೆಗಳಿಗೆ 2 ಸಮೀಕರಣ ಸಹಿತ ನೆನಪಿಟ್ಕೊಂಡ್ರೆ ಒಳ್ಳೆಯದು. ಕಷ್ಟ ಆಗುವವರು, ನೀವು ಆಗ ಹೇಳಿದ್ರಲ್ಲ, ಪಾಸ್ ಆಗಲಿಕ್ಕೆ ಕಷ್ಟಪಡೋ ವಿದ್ಯಾರ್ಥಿಗಳು ಅಟ್ಲೀಸ್ಟ್ ಎಂದರೇನು ಅದರ ಡೆಫಿನೇಷನ್ ಅವರು ನೆನಪಿಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಬೋದು. ಇನ್ನು ಐಡೆಂಟಿಫೈಯಿಂಗ್ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಚೇಂಜಸ್, ಭೌತ ಹಾಗೂ ರಾಸಾಯನಿಕ ಬದಲಾವಣೆಗಳನ್ನು ಗುರುತಿಸುವಂತಹ ಮಾದರಿಯ ಪ್ರಶ್ನೆಗಳು. ಬ್ಯಾಲೆನ್ಸಿಂಗ್ ಕೆಮಿಕಲ್ ರಿಯಾಕ್ಷನ್ಸ್, ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸುವಂಥದ್ದು. ಇನ್ನು ವಾಕ್ಯ ಅಥವಾ ಶಬ್ದರೂಪಗಳಲ್ಲಿರುವ ಸಮೀಕರಣಗಳನ್ನು ನಾವು ಅದು ಸಿಂಬಲ್ ಮತ್ತು ಅಣುಸೂತ್ರ ಹಾಕಿ ಅದಕ್ಕೆ ಸಮೀಕರಣವನ್ನು ರಚಿಸುವಂಥದ್ದು. ಇದು ಕೂಡ ಇತ್ತೀಚಿನ ವರ್ಷಗಳಲ್ಲಿ ಬಹಳ ಸುಲಭ ಬರ್ತಾ ಇದೆ. ಅದರಲ್ಲಿ ಕೂಡ ಇಂಟರ್ನಲ್ ಚಾಯ್ಸ್ ಬರ್ತಾ ಇದೆ. ಸರ್, ಒಂದು ಕರೆ ಇದೆ. ಎಸ್, ಹಲೋ.
ಹಲೋ ಹಲೋ, ಹೇಳಿ ಮೇಡಮ್. ಹಾಂ, ನಮಸ್ತೆ. ನಾವು ಮಂಗಳೂರು ಉತ್ತರ ವಲಯದಿಂದ NITK ಕನ್ನಡ ಮಾಧ್ಯಮ ಪ್ರೌಢಶಾಲೆಯಿಂದ ಮಾತಾಡೋದು. ಹಾಂ, ಹೇಳಿ, ನಿಮ್ಮ ಪ್ರಶ್ನೆಯನ್ನ ಕೇಳಿ. ಮಕ್ಕಳ ಗೊಂದಲ ಏನಂದ್ರೆ, ಈಗ LB ಅದು ಕ್ವಶನ್ ಆನ್ಸರ್ ಕಲಿಬೇಕಾ ಅಥವಾ ಮಾಡೆಲ್ ಕ್ವಶನ್ ಪೇಪರ್ ಕಳಿಸಿದಾರಲ್ಲ ಇಲಾಖೆ ವತಿಯಿಂದ, ಅದನ್ನು ಕಲಿಬೇಕಾ ಅನ್ನೋದು ತುಂಬಾ ಗೊಂದಲ ಅವರಿಗೆ. ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ 80% ನಮಗೆ ಅದೇ ಬರ್ತದೆ, ಕಳೆದ ವರ್ಷದಲ್ಲಿ ಹಾಗೆ ಆಗಿದೆ ಟೀಚರ್, ನಾವು ಅದನ್ನೇ ರಿವಿಷನ್ ಮಾಡುದಾ ಅಂತ ಅವರ ಮಕ್ಕಳೇ ಇಲ್ಲಿ ಕ್ವಶನ್ ಹಾಕುವಂತದ್ದು. ಆ ಮಾಡೆಲ್ ಕ್ವಶನ್ ಪೇಪರ್ ಬಗ್ಗೆ ಸ್ವಲ್ಪ ನಮಗೆ ಮಾಹಿತಿ ಕೊಡ್ತೀರಾ ಸರ್? ಸರಿ ಮೇಡಮ್, ಈಗ 4 ಮಾಡೆಲ್ ಕ್ವಶನ್ ಪೇಪರ್ ಇಲಾಖೆ ಬಿಡುಗಡೆ ಮಾಡಿದೆ. ನೀವು ಎಲ್ ಬಿಯನ್ನು ನೋಡಿದರೆ ಅದರಲ್ಲಿರುವ ಪ್ರಶ್ನೆಗಳು ಮತ್ತು ಮಾಡೆಲ್ ಕ್ವಶನ್ ಪೇಪರ್ನಲ್ಲಿರುವಂಥ ಪ್ರಶ್ನೆಗಳು ಕೆಲವು ರಿಪೀಟ್ ಆಗಿರೋದನ್ನು ನಾವು ಗಮನಿಸಬಹುದು. ಅದೇ ಪ್ರಶ್ನೆಗಳಿರ್ತದೆ, ಅದೇ ಸಾಮಾನ್ಯವಾಗಿ ಸ್ವಲ್ಪ ಪ್ರಶ್ನೆ ಕೇಳುವ ವಿಧಾನ ವ್ಯತ್ಯಾಸ ಇರಬಹುದು, ಆದರೆ ಉತ್ತರಗಳು ಸಾಮಾನ್ಯವಾಗಿ ಒಂದೇ ರೀತಿಯಾಗಿರ್ತದೆ. ಆದ್ದರಿಂದ ಕನ್ಫ್ಯೂಷನ್ ಮಾಡೋದು ಬೇಡ. ಮಾಡೆಲ್ ಕ್ವಶನ್ ಪೇಪರ್ ಖಂಡಿತವಾಗಿ ನಾವು ಗಮನ ಕೊಡಲೇಬೇಕು. ಜೊತೆಗೆ LBಯಲ್ಲಿ ಯಾಕೆಂದರೆ ಮಾಡೆಲ್ ಕ್ವಶನ್ ಪೇಪರ್ ಮತ್ತು LBS ಒನ್ ಆ್ಯಂಡ್ ದ ಸೇಮ್, ಅದೇ ಪ್ರಶ್ನೆಗಳು ಅದರಲ್ಲಿರೋದು. ಅದರಿಂದ ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು ಕೊಡಬಾರದಂತ ನಮಗೆ ಉತ್ತಮ ಅಂಕಗಳು ಬೇಕಾ, ನಾವು ಖಂಡಿತವಾಗಿ ಎರಡನ್ನೂ ಚೆನ್ನಾಗಿ ಕಲಿಬೇಕು ನಾವು. ಹೌದು, ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು. ಓಕೆ, ಧನ್ಯವಾದಗಳು ಮ್ಯಾಮ್. ಮತ್ತೊಂದು ಕರೆ ಇದೆ. ಹಲೋ. ಹಲೋ, ನಮಸ್ತೆ ಮೇಡಮ್. ಹಾಂ, ನಮಸ್ತೆ ಸರ್, ಹೇಳಿ. ನನ್ನ ಹೆಸರು ಈಶ್ವರ್ ಅಂತ, ನಾನು ಕದ್ರಿ ಸ್ಕೂಲ್ ಮಲ್ಲಕಟ್ಟೆ ಮಂಗಳೂರಿಂದ. ಹಾಂ, ನಿಮ್ಮ ಪ್ರಶ್ನೆಯನ್ನ ಕೇಳಿ. ನಾವು ಈಗ LBಯಲ್ಲಿ ಬ್ಲೂ ಪ್ರಿಂಟ್ ಪ್ರಕಾರ ವಿಜ್ಞಾನದ ಯಾವ ಚಿತ್ರಕ್ಕೆ ಹೆಚ್ಚು ಒತ್ತು ಕೊಡ್ಬೇಕು? ಸರ್, ಮತ್ತೊಮ್ಮೆ ಪ್ರಶ್ನೆಯನ್ನ ಕೇಳ್ಬೋದಾ? ಬ್ಲೂ ಪ್ರಿಂಟ್ ಪ್ರಕಾರ ನಾವು ವಿಜ್ಞಾನದ ಯಾವ ಚಿತ್ರಕ್ಕೆ ಹೆಚ್ಚು ಒತ್ತು ಕೊಡ್ಬೇಕು? ಹಾಂ, ಬ್ಲೂ ಪ್ರಿಂಟ್ನ ಪ್ರಕಾರ ವಿಜ್ಞಾನದ ಯಾವ ಚಿತ್ರಕ್ಕೆ ಹೆಚ್ಚಿನ ಒಂದು ಮಹತ್ವವನ್ನು ಕೊಡಬೇಕು ಅಂತ. ಒಟ್ಟು 16 ಡಯಾಗ್ರಾಮ್ಸ್ಗಳ ಒಂದು ಲಿಸ್ಟ್ ಇದೆ. ಸೊ ಆ ಲಿಸ್ಟಲ್ಲಿರೋ ಡಯಾಗ್ರಾಮ್ಸನ್ನೇ ಕೇಳಬೇಕು ಅಂತಿದೆ, ಕೇಳ್ತಾರೆ ಕೂಡ. ಬ್ಲೂ ಪ್ರಿಂಟಲ್ಲಿ ಕೂಡ ನಾವು ಅದನ್ನೇ ನೋಡ್ತಾ ಇದ್ದೇವೆ, ಮತ್ತು ನಾವು ಮಾಡೆಲ್ ಕ್ವಶನ್ ಪೇಪರಲ್ಲಿ ಕೂಡ ಅದೇ ಚಿತ್ರಗಳನ್ನು ರಿಪೀಟೆಡ್ ಆಗಿ ಕೇಳುವುದನ್ನು ಗಮನಿಸಿದ್ದೇವೆ. ಅದರಲ್ಲಿ ರೆಸಿಸ್ಟರ್ಸ್ ಇನ್ ಪ್ಯಾರಲಲ್ ಆ್ಯಂಡ್ ರೆಸಿಸ್ಟರ್ಸ್ ಇನ್ ಸಿರೀಸ್, ಫಿಸಿಕ್ಸಿಗೆ ಸಂಬಂಧಪಟ್ಟಾಗಿ ಸರಣಿಯಲ್ಲಿ ಮತ್ತು ಸಮಾಂತರವಾಗಿ ರೋಧಕಗಳ ಜೋಡಣೆ, ಸ್ಕಿಮ್ಯಾಟಿಕ್ ಡಯಾಗ್ರಾಮ್ ಆಫ್ ಎಲೆಕ್ಟ್ರಿಕ್ ಸರ್ಕ್ಯೂಟ್, ಒಂದು ಸರಳ ವಿದ್ಯುನ್ಮಂಡಲ, ಪ್ಯಾಟರ್ನ್ ಆಫ್ ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಅರೌಂಡ್ ಅ ಸ್ಟ್ರೇಟ್ ಕಂಡಕ್ಟಿಂಗ್ ವೈರ್, ನೇರ ವಾಹಕದ ಸುತ್ತ ಕಾಂತೀಯ ಬಲರೇಖೆಗಳು, ಮತ್ತು ಕಾನ್ಕೇವ್ ಮಿರರ್ ಹಾಗೂ ಕಾನ್ವೆಕ್ಸ್ ಲೆನ್ಸ್. ಇದಕ್ಕೆ ಸಂಬಂಧಪಟ್ಟ ಹಾಗೆ 6+6 12 ರೇ ಡಯಾಗ್ರಾಮ್ಸ್ ಇದೆ, ಕಿರಣ ಚಿತ್ರಗಳು, ರೀಕಾಂಬಿನೇಷನ್ ಆಫ್ ದ ಸ್ಪೆಕ್ಟ್ರಮ್ ಆಫ್ ವೈಟ್ ಲೈಟ್, ಬಿಳಿಯ ಬೆಳಕಿನ ಪುನರ್ ಸಂಯೋಜನೆ. ಇದಿಷ್ಟು ಫಿಸಿಕ್ಸಲ್ಲಿರುವಂಥ ಚಿತ್ರಗಳ ಪಟ್ಟಿ. ಸೊ ಇದರಲ್ಲೇ ಚಿತ್ರಗಳು ಬರಬೇಕು ವಿನಃ ಟೆಕ್ಸ್ಟ್ ಬುಕ್ಕಲ್ಲಿರೋ ಬೇರೆ ಚಿತ್ರಗಳನ್ನು ರಚಿಸಲಿಕ್ಕೆ ಕೇಳುವುದಿಲ್ಲ. ಇನ್ನು ಕೆಮಿಸ್ಟ್ರಿಯಲ್ಲಿ 4 ಚಿತ್ರಗಳಿರುವಂಥದ್ದು, ಎಲೆಕ್ಟ್ರಾಲಿಸಿಸ್ ಆಫ್ ವಾಟರ್, ನೀರಿನ ವಿದ್ಯುತ್ ವಿಭಜನೆ, ರಿಯಾಕ್ಷನ್ ಆಫ್ ಜಿಂಕ್ ಗ್ರ್ಯಾನ್ಯೂಲ್ಸ್ ವಿತ್ ಡೈಲ್ಯೂಟ್ ಸಲ್ಫ್ಯೂರಿಕ್ ಆ್ಯಸಿಡ್ ಆ್ಯಂಡ್ ಟೆಸ್ಟಿಂಗ್ ಆಫ್ ಹೈಡ್ರೋಜನ್ ಗ್ಯಾಸ್, ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದ ಜೊತೆಯಲ್ಲಿ ಸತುವಿನ ವರ್ತನೆ ಮತ್ತು ಹೈಡ್ರೋಜನ್ ಅನಿಲದ ಪರೀಕ್ಷಾ ಪ್ರಯೋಗ, ಆಕ್ಷನ್ ಆಫ್ ಸ್ಟೀಮ್ ಆನ್ ಅ ಮೆಟಲ್, ಲೋಹದ ಮೇಲೆ ಹಬೆಯ ವರ್ತನೆ, ಮತ್ತು ಇಲೆಕ್ಟ್ರಾಲಿಟಿಕ್ ರಿಫೈನಿಂಗ್ ಆಫ್ ಕಾಪರ್, ತಾಮ್ರದ ವಿದ್ಯುತ್ ವಿಭಜನೆಯ ಶುದ್ಧೀಕರಣ. ಈ 4 ಚಿತ್ರಗಳಲ್ಲೇ ಚಿತ್ರವನ್ನು ಕೇಳಬೇಕಾಗ್ತದೆ. ಇನ್ನು ಬಯಾಲಜಿಯಲ್ಲಿರುವ ಚಿತ್ರಗಳ ಪಟ್ಟಿ, ಓಪನ್ ಆ್ಯಂಡ್ ಕ್ಲೋಸ್ಡ್ ಸ್ಟೊಮ್ಯಾಟಲ್ ಪೋರ್, ತೆರೆದ ಹಾಗೂ ಮುಚ್ಚಿದ ಪತ್ರರಂಧ್ರ, ಸ್ಕಿಮ್ಯಾಟಿಕ್ ಸೆಕ್ಷನಲ್ ವ್ಯೂ ಆಫ್ ಹ್ಯೂಮನ್ ಹಾರ್ಟ್, ಮಾನವನ ಹೃದಯದ ಛೇದನೋಟ, ಸ್ಟ್ರಕ್ಚರ್ ಆಫ್ ನೆಫ್ರಾನ್, ನೆಫ್ರಾನಿನ ರಚನೆ, ಹ್ಯೂಮನ್ ಬ್ರೈನ್, ಮಾನವನ ಮೆದುಳು, ಜರ್ಮಿನೇಷನ್ ಆಫ್ ಪೋಲನ್ ಆನ್ ಸ್ಟಿಗ್ಮಾ, ಶಲಾಕಾಗ್ರದ ಮೇಲೆ ಪರಾಗದ ಮೊಳೆಯುವಿಕೆ. ಹೀಗೆ ಈ 16 ಡಯಾಗ್ರಾಮ್ಸ್ ಏನಿದೆಯೋ ಇದರಲ್ಲೇ 12 ಮಾರ್ಕ್ಸಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಇನ್ನೊಂದು ನಾವು ಗಮನಿಸಬೇಕಾದ ವಿಷಯ, ಚಿತ್ರಗಳಿಗೆ ಸಂಬಂಧಪಟ್ಟಂತೆ ನಾವು ಇಲ್ಲಿ ಕೆಲವು ಚಿತ್ರಗಳು 1 ಮಾರ್ಕಿಗೆ ಕೇಳಲಾಗ್ತದೆ. ಕೆಲವು ಚಿತ್ರಗಳು ಉದಾಹರಣೆಗೆ ಸರಳ ವಿದ್ಯುತ್ ಮಂಡಲ 1 ಮಾರ್ಕಿಗೆ ಕೇಳಬಹುದು, ಅಥವಾ ಕೆಲವು ಚಿಹ್ನೆಗಳಿವೆ 1 ಮಾರ್ಕಿಗೆ ಕೇಳುವಂಥ ಪ್ರಶ್ನೆಗಳು. ಅದೇ ರೀತಿ ವಿದ್ಯುತ್ ವಿಭಜನೆ 1 ಮಾರ್ಕಿಗೆ ಕೆಲವೊಮ್ಮೆ ಕೇಳಲಾಗ್ತದೆ. ಅದೇ ರೀತಿ ನಾವು ಇದಕ್ಕೆ ಫಿಸಿಕ್ಸಿಗೆ ಬೆಳಕಿನ ಪಾಠಕ್ಕೆ ಹೋದಾಗ ಅಲ್ಲಿ ದರ್ಪಣ ಮತ್ತು ಮಸೂರದ ಚಿತ್ರ 6 ಚಿತ್ರಗಳಿವೆ. ಅದು 3 ಮಾರ್ಕಿಗೆ ಖಂಡಿತವಾಗಿ ಯಾವುದಾದರೂ ಒಂದು ಬರ್ತದೆ. 3 ಮಾರ್ಕಿನ ಪ್ರಶ್ನೆ ಖಂಡಿತವಾಗಿಯೂ. ಮತ್ತು ವಿದ್ಯಾರ್ಥಿಗಳಲ್ಲಿ ಒಂದು ವಿನಂತಿ, ಆ ಚಿತ್ರಗಳು ಕೇಳಿದ ಖಾಲಿ ಚಿತ್ರ ಮಾತ್ರ ಬಿಡಿಸಿಡುವುದಲ್ಲ, ನಾವು ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದಿಲ್ಲ. ಒಂದು ಪೀನ ಮಸೂರದ ಚಿತ್ರ, ಒಂದು 2F1 ಹಿಂದೆ ಇದ್ದಾಗ, ವಸ್ತು 2F1 ಆಚೆ ಇದ್ದಾಗ, ಪೀನ ಮಸೂರದ ಆಚೆ ಇದ್ದಾಗ ಅದರ ಚಿತ್ರವನ್ನು ರಚಿಸಿ ಅದರ ಸ್ವಭಾವ, ಪ್ರತಿಬಿಂಬದ ಗಾತ್ರ, ಸ್ವಭಾವ ಅದನ್ನೆಲ್ಲ ಕೇಳ್ತಾರೆ. ಅಲ್ಲಿ ನಾವು ಏನು ಮಾಡ್ತೇವೆ ಅಂತ ಹೇಳಿದರೆ ಚಿತ್ರ ಮಾತ್ರ ಮಾಡಿ ಇಡ್ತೇವೆ. ಮಕ್ಕಳು ಅದರ ಸ್ವಭಾವ ಹೇಗಿದೆ,
ಅದು ಎಷ್ಟು ದೂರದಲ್ಲಿದೆ, ಅದರ ಸ್ಥಾನ ಎಲ್ಲಿ, ಅದನ್ನು ಬರೀಲಿಕ್ಕೆ ಹೋಗೋದಿಲ್ಲ. ಆದ್ದರಿಂದ ವಿದ್ಯಾರ್ಥಿಗಳಲ್ಲಿ ಒಂದು ವಿನಂತಿ, ಚಿತ್ರ ಮಾಡಿದ ನಂತರ ಅದರ ಏನು ವಿಷಯ ಕೇಳಿದ್ದಾರೆ ಅದನ್ನು ಸಹ ಬರೀಬೇಕು, ಅದಕ್ಕೂ ಸಹ ಅಂಕಗಳು ಇವೆ. ಚಿತ್ರ ಮಾಡಿದ ಭಾಗಗಳನ್ನು ಗುರುತಿಸುವಲ್ಲಿ ಭಾಗಗಳನ್ನು ಸಹ ಗುರುತಿಸಬೇಕು, ಅದಕ್ಕೂ ಅಂಕಗಳಿವೆ. ಆದ್ದರಿಂದ ಕೆಲವು ಸಣ್ಣ ಸಣ್ಣ ತಪ್ಪುಗಳನ್ನು ನೀವು ಮಾಡಿದ್ದರಿಂದ ಏನಾಗ್ತದೆ ಅಂದರೆ ನಿಮ್ಮ ಅಂಕಗಳು ನೀವು ಕಳೆದುಕೊಳ್ತೀರಿ. ಅಂಥ ತಪ್ಪುಗಳು ಆಗಬಾರ್ದು. ಮತ್ತೊಂದು, ಜೀವಶಾಸ್ತ್ರದಲ್ಲಿ ಪ್ರಮುಖವಾಗಿ ಮೆದುಳು ಸಾಮಾನ್ಯವಾಗಿ ಆ ಪಾಠದಿಂದ ಸಾಮಾನ್ಯವಾಗಿ ಕೇಳಲಾಗ್ತದೆ. ಅದೇ ರೀತಿ ಈ ನಮ್ಮ ಇದರಲ್ಲಿ ಯಾವುದು ಮಾಡೆಲ್ ಕ್ವಶನ್ ಪೇಪರ್ನಲ್ಲಿ ನೋಡಿದರೆ ಹೃದಯದ ಚಿತ್ರ ಇದೆ, 2 ಕಡೆ 4 ಮಾರ್ಕಿಗೆ ಕೇಳಿದ್ದಾರೆ. ಆದ್ದರಿಂದ ಚಿತ್ರಗಳು 1 ಮಾರ್ಕಿಗೆ ಕೇಳ್ಬೋದು, 2 ಮಾರ್ಕಿನ ಚಿತ್ರಗಳು ಕೇಳ್ಬೋದು, 3 ಮಾರ್ಕಿಗೂ ಕೇಳ್ಬೋದು, 4 ಮಾರ್ಕಿಗೂ ಸಹ ಕೇಳುವ ಸಾಧ್ಯತೆ ಇದೆ. ಆನ್ಸರ್ ಸಿಕ್ಕಿದೆ ಸರ್ ನಿಮಗೆ? ಹಾಂ ಸರ್. ಓಕೆ ಓಕೆ, ಥ್ಯಾಂಕ್ ಯು. ಸೊ ಮತ್ತೊಂದು ಕರೆ ರೆಡಿ ಇದೆ. ಹಲೋ ಹಲೋ. ಹಾಂ, ಹೇಳಿ ಮೇಡಮ್. ಹಲೋ, ನಮಸ್ತೆ. ನಮಸ್ತೆ. ನಿಮ್ಮ ಪ್ರಶ್ನೆಯನ್ನು ನೇರವಾಗಿ ಕೇಳಿ. ಹಲೋ. ಹಲೋ, ಹೇಳಿ, ನಿಮ್ಮ ಪ್ರಶ್ನೆಯನ್ನು ಕೇಳಿ. 4 ಮಾದರಿ ಪ್ರಶ್ನೆ ಪತ್ರಿಕೆಗಳಿಂದ ಕನಿಷ್ಠ ಪಾಸ್ ಆಗುವಷ್ಟಾದರೂ ಪ್ರಶ್ನೆಗಳು ಬರುತ್ತದಾ? 4 ಮಾದರಿ ಪ್ರಶ್ನೆ ಪತ್ರಿಕೆಗಳು ಚೆನ್ನಾಗಿ ನೀವು ಕಲಿತರೆ ಪಾಸ್ ಆಗಲಿಕ್ಕೆ ಖಂಡಿತವಾಗಿಯೂ ಏನು ತೊಂದರೆ ಇಲ್ಲ ಅಂತ ನನ್ನ ಅನಿಸಿಕೆ. ಯಾಕಂದರೆ ಅಷ್ಟೊಂದು, ಅದರ ಜೊತೆಗೆ 3 ಪ್ರಿಪರೇಟರಿ ಪರೀಕ್ಷೆಗಳು ಬರ್ತದೆ. 4 ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು 3 ಪ್ರಿಪರೇಟರಿ ಪ್ರಶ್ನೆ ಪತ್ರಿಕೆಗಳು, 7 ಪ್ರಶ್ನೆ ಪತ್ರಿಕೆಗಳನ್ನು ನೀವು ತರುವಾಗಿ ಕಂಪ್ಲೀಟಾಗಿ ಕಲಿತಿದ್ದೇ ಆದರೆ 80ರಲ್ಲಿ 50 ಅಂಕಗಳಿಗೆ ಏನೂ ತೊಂದರೆ ಇಲ್ಲ ಅಂತ ನನ್ನ ಅನಿಸಿಕೆ. ಆದ್ದರಿಂದ ಚಂದ ಮಾಡಿ ಅದಕ್ಕೆ ಹೆಚ್ಚು ಗಮನ ಕೊಡಿ, ಸರಿಯಾಗಿ ಅದನ್ನು ಹೆಚ್ಚು ಗಮನ ಕೊಟ್ಟು ಕಲಿಯಿರಿ. ಆನ್ಸರ್ ಸಿಕ್ಕಿದೆ ಅಂತ ಅನಿಸ್ತೇನೆ. ಪ್ರಶ್ನೆ ಪತ್ರಿಕೆಗಳೊಂದಿಗೆ ನಾವು ಆನ್ಸರನ್ನು ಯಾವ ರೀತಿಯಲ್ಲಿ ಬರಿಬೇಕು ಹೇಳುವುದು ಕೂಡ ಮುಖ್ಯ ಆಗಿರ್ತದೆ. ಬರೀ ಪ್ರಶ್ನೆ ಪತ್ರಿಕೆಗಳನ್ನು ಓದ್ಕೊಂಡು ನಾನು ಪ್ರಶ್ನೆ ಪತ್ರಿಕೆಯನ್ನು ಕಲ್ತಿದ್ದೇನೆ ಹೇಳುವಂಥದ್ದು ವಿದ್ಯಾರ್ಥಿ ಮಗಳ ಮನಸ್ಸಲ್ಲಿ ಯೂಶ್ವಲಿ ಇರುವಂಥದ್ದು. ಸೊ ಅದನ್ನು ಬಿಟ್ಟು ಆನ್ಸರ್ನ ಕಡೆಗೆ ಹೆಚ್ಚಿನ ಗಮನವನ್ನು ಅವರು ಕೊಟ್ಟು ಯಾವ ರೀತಿಯಲ್ಲಿ ಬರಿಬೇಕು, ಅದಕ್ಕೆ ಎಷ್ಟು ಬರಿಬೇಕು ಹೇಳುವಂತಹ ಒಂದು ವಿಷಯವನ್ನು ಕೂಡ ಅವರು ಮನಸ್ಸಲ್ಲಿ ಇಟ್ಕೊಳ್ಬೇಕಾಗ್ತದೆ. ಖಂಡಿತ. ಹಾಗೆ ಮುಖ್ಯವಾಗಿ ಸರ್, ಒಬ್ಬರು ಕೇಳಿದ್ರು ಒಂದು ಚಿತ್ರವನ್ನು ಬಿಡಿಸೋದು ಅಂತ. ಖಂಡಿತವಾಗಿ ಆ ಒಂದು ವಿಷಯವನ್ನು ಮಕ್ಕಳು ಮನಸ್ಸಲ್ಲಿ ಇಟ್ಕೊಂಡಿರ್ತಾರೆ, ಚಿತ್ರವನ್ನು ಮಾತ್ರ ಬಿಡಿಸಿ ಮುಂದಿನ ಒಂದು ಆನ್ಸರನ್ನು ಬರೆದಿರುವುದಿಲ್ಲ. ಸೊ ಅದನ್ನು ಯಾವ ರೀತಿಯಲ್ಲಿ ಎಷ್ಟು ಮಟ್ಟದಲ್ಲಿ ಅವರು ಬರಿಬೇಕಾಗ್ತದೆ ಅಂತ ಹೇಳುವ ಅಲ್ಲಿ ಅವರು ಪ್ರಶ್ನೆಯಲ್ಲಿ ಅವರು ಕೇಳ್ತಾರೆ. ಈಗ ಉದಾಹರಣೆಗೆ ಹೃದಯದ ಚಿತ್ರವನ್ನು ಬಿಡಿಸಿ 2 ಭಾಗಗಳನ್ನು ಕೊಡ್ತಾರೆ. ಒಂದು ಸೆಪ್ಟಮನ್ನು ಗುರುತಿಸಿ ಅಥವಾ ಮಹಾಪಧಮನಿಯನ್ನು ಗುರುತಿಸಿ. ಆ ಏನು ಕೇಳಿದ್ದಾರೆ ಆ ಭಾಗಗಳನ್ನು ಮಾತ್ರ ಅವರು ಗುರುತಿಸಬೇಕೇ ವಿನ ಉಳಿದ ಭಾಗಗಳನ್ನು ಗುರುತಿಸಿದರೆ ಅದಕ್ಕೆ ಮಾರ್ಕ್ ಸಿಗುವುದಿಲ್ಲ. ಒಂದು ವೇಳೆ ನಿಮಗೆ ಏನು ಅಷ್ಟು ನಿಮಗೆ ಗೊತ್ತಾಗಲಿಲ್ಲ, ನೀವು ಕಲ್ತಿದ್ರಿ, ಎಲ್ಲ ಭಾಗಗಳನ್ನು ಕಲ್ತಿದ್ರಿ, ಎಲ್ಲ ಭಾಗಗಳನ್ನು ಗುರುತಿಸಿ ಇಡ್ಲಿ ಮಕ್ಕಳು, ಏನು ಸಮಸ್ಯೆ ಏನಾಗುವುದಿಲ್ಲ. ಆವಾಗ ಅದರಲ್ಲಿ ಯಾವ ಗುರುತಿಸಿದಲ್ಲಿ ಆ ಭಾಗಗಳು ಇರ್ತದೆ. ಓಕೆ, ಮತ್ತೊಂದು ಕರೆ ರೆಡಿಯಾಗಿದೆ. ಹಲೋ ಹಲೋ ಹಲೋ. ಹಾಂ, ನಮಸ್ತೆ ಸರ್, ಹೇಳಿ. ನಾವು ನಮ್ಮ ಸ್ವಂತ ವಾಕ್ಯದಲ್ಲಿ ಬರೆಯಬಹುದಾ? ನೀವು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬರಿಬಹುದಾ ಅಂತ ಹೇಳುವ ಒಂದು ಪ್ರಶ್ನೆ. ಹೇಳಿ. ಕೆಲವೊಂದು ಸಂದರ್ಭದಲ್ಲಿ ಸ್ವಂತ ವಾಕ್ಯದಲ್ಲಿ ಬರೀಲಿಕ್ಕೆ ಅವಕಾಶ ಇದೆ. ಬಟ್ ನಿರೀಕ್ಷಿತ ಉತ್ತರ ಏನಿದೆಯೋ ಅದೇ ಅರ್ಥವನ್ನು ಕೊಡುವಂಥ ವಾಕ್ಯಗಳನ್ನು ಬರೀಬೇಕು ವಿನಃ ಏನೇನೋ ಬರೆಯುವಂಥದ್ದಲ್ಲ. ಅದೇ ಅರ್ಥ ಕೊಡುವಂತಹ ಸ್ವಂತ ವಾಕ್ಯ ರಚನೆ ಮಾಡೋ ಸಾಮರ್ಥ್ಯ ನಿಮ್ಮಲ್ಲಿದ್ದರೆ ವೆಲ್ ಆ್ಯಂಡ್ ಗುಡ್, ಬರೀಬಹುದು. ಸರ್, ಇನ್ನೇನಾದರೂ ಪ್ರಶ್ನೆ ಇದೆಯಾ? ಇಲ್ಲ, ಗೊತ್ತಾಯ್ತಾ? ಓಕೆ, ಅಂದರೆ ಕಾನ್ಸೆಪ್ಟನ್ನು ಅರ್ಥ ಮಾಡಿಕೊಂಡು ಎಷ್ಟು ಬರಿಬೇಕು ಹೇಳುವುದನ್ನು ನೀವು ಬರಿಬೇಕು. ನಿಮ್ಮದೇ ವಾಕ್ಯದಲ್ಲಿ ಬರೆದ್ರೂ ಪರವಾಗಿಲ್ಲ, ಬಟ್ ಏನು ರೆಲೆವೆಂಟ್ ಇದೆ, ರೆಲೆವೆಂಟ್ ಟಾಪಿಕ್ ಅದರಲ್ಲಿ ಇರಬೇಕು ಅಂತ ಹೇಳಿದ್ದೀರಾ. ಧನ್ಯವಾದಗಳು ಸರ್. ಹಾಗೆ ಸರ್, ನಾವು ಮಾತಾಡ್ತಾ ಇದ್ವಿ ಅಧ್ಯಾಯದ ಪ್ರಕಾರ ಒಂದೊಂದೇ ಅಧ್ಯಾಯವನ್ನು ಪರಿಗಣಿಸೋದಾದರೆ ವಿದ್ಯಾರ್ಥಿಗಳು ಎಷ್ಟೆಲ್ಲ ಕಲಿಬೇಕು ಆಗ್ತದೆ ಅಂತ. ಸೊ 2ನೇ ಅಧ್ಯಾಯದಲ್ಲಿ ನೀವು ವಿಷಯವನ್ನು ಹೇಳ್ತಾ ಇದ್ರಿ. 1ನೇ ಅಧ್ಯಾಯ ಮುಗಿಯಿತು, ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು. ಅದರಲ್ಲಿ ವೈಜ್ಞಾನಿಕ ಕಾರಣ ಕೊಡಿ ಹೇಳಲಿಲ್ಲ ನಾನು. ವೈಜ್ಞಾನಿಕ ಕಾರಣ ಕೊಡಿ ಪ್ರತಿಯೊಂದು ಚಾಪ್ಟರ್ಲಿ ಇಂಪಾರ್ಟೆಂಟೇ, ಯಾಕಂದರೆ ಸೈನ್ಸ್ ಮೀನ್ಸ್ ಗಿವಿಂಗ್ ರೀಸನ್ಸ್. ಸೊ ಅದು ಇಂಪಾರ್ಟೆಂಟ್, ಅದನ್ನು ಗಮನಿಸಬೇಕು. ಇನ್ನು ಈ ಪಾಠದಲ್ಲಿ ಆಗ ಹೇಳಿದ ಹಾಗೆ ಎಲೆಕ್ಟ್ರಾಲಿಸಿಸ್ ಆಫ್ ವಾಟರ್ ಒಂದು ಡಯಾಗ್ರಾಮ್ ಇದೆ, ಅದನ್ನು ಕೂಡ ಗಮನಿಸಬೇಕು. ಇನ್ನು 2ನೇ ಪಾಠ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು. ಈ ಪಾಠದಲ್ಲಿ ಲವಣಗಳ ಉಪಯೋಗ ವೆರಿ ಇಂಪಾರ್ಟೆಂಟು. ಅದು ವಾಷಿಂಗ್ ಸೋಡಾ, ಅಡುಗೆ ಸೋಡಾ,
ಚೆಲುವೆ ಪುಡಿ, ಬ್ಲೀಚಿಂಗ್ ಪೌಡರ್ ಮತ್ತು ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಕನಿಷ್ಠ ಈ 4ರದ್ದು ಯೂಸಸ್, ಉಪಯೋಗಗಳನ್ನು ನೆನಪಿಟ್ಕೊಳ್ಬೇಕು. ನಿಮ್ಮ ಕೈಲಿ ಸಾಧ್ಯ ಆಗುದಿದ್ರೆ, ನೀವು ಹೆಚ್ಚುವರಿ ಎಫರ್ಟ್ ಆಗ್ಲಿಕ್ಕೆ ರೆಡಿ ಇದ್ರೆ ಅದನ್ನು ಹೇಗೆ ತಯಾರು ಮಾಡುವುದು ಅನ್ನೋದನ್ನು ಕೂಡ ಗಮನಿಸಬೇಕು. ಸೊ ಇದರ ಬಗ್ಗೆ ಮುಂದೆ ಮಾತಾಡುವ. ಕರೆ ರೆಡಿ ಆಗಿದೆ. ಹಲೋ 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 ಹೇಳಿ. ಹಲೋ ಹೇಳಿ ಮೇಡಮ್. ಫಿಸಿಕ್ಸ್ ಅಲ್ಲಿ ಎಷ್ಟು ಲೆಕ್ಕ ಬರ್ತದೆ? ಫಿಸಿಕ್ಸ್ನಲ್ಲಿ ಪ್ರಮುಖವಾಗಿ ವಿದ್ಯುತ್ ಶಕ್ತಿ ಪಾಠದಿಂದ ಒಂದು ಖಂಡಿತ ಲೆಕ್ಕ ಬರ್ತದೆ. ಅದೇ ರೀತಿ ಬೆಳಕು ಮತ್ತು ವಕ್ರೀಭವನ ಮತ್ತು ಪ್ರತಿಫಲನ, ಈ ಪಾಠದಿಂದ ಸಾಮಾನ್ಯವಾಗಿ 3 ಅಂಕದ ಪ್ರಶ್ನೆಗಳು ಬರುವ ಸಾಧ್ಯತೆಗಳು ಇರ್ತದೆ. 3 ಅಥವಾ 4 ಅಂಕದ ಪ್ರಶ್ನೆಗಳು ಅಲ್ಲಿ ಲೆಕ್ಕ ಬರುವ ಸಾಧ್ಯತೆ ಇರ್ತದೆ. ಅದೇ ರೀತಿ ಈ ವಿದ್ಯುತ್ ಶಕ್ತಿ ಪಾಠ, ಅದರಿಂದ ಸಹ ಒಂದು ಲೆಕ್ಕ ಖಂಡಿತವಾಗಿ ಬರ್ತದೆ. ಅದರಿಂದ ಅಲ್ಲಿ ಆಂತರಿಕ ಆಯ್ಕೆಗಳು, ಸಾಮಾನ್ಯವಾಗಿ ಲೆಕ್ಕ ಕೇಳಿದಾಗ ಅಲ್ಲಿ ಆಂತರಿಕ ಆಯ್ಕೆಗಳು ಇರ್ತದೆ. 2 ಅಂದರೆ ವಿದ್ಯುತ್ ಶಕ್ತಿಯಲ್ಲಿ 2 ಲೆಕ್ಕಗಳು, ಅಂದರೆ ಒಂದೇ ಅದು ಅಥವಾ ಇದು, ಯಾವುದು ಸರಿ ಗೊತ್ತುಂಟು ಅದನ್ನು ನೀವು ಮಾಡಿದರೆ ಒಳ್ಳೆಯದು. ಮತ್ತು ಲೆಕ್ಕಗಳು ಅಂತ ಹೇಳುವಾಗ ನಿಮ್ಮ ಟೆಕ್ಸ್ಟ್ ಪುಸ್ತಕದಲ್ಲಿ ಏನು ಮಾದರಿ ಲೆಕ್ಕಗಳನ್ನು ಕೊಟ್ಟಿದ್ದಾರೆ ಅದನ್ನು ಚಂದ ಮಾಡಿ ಕಲಿಯಿರಿ, ಅದನ್ನೇ ಸ್ಪಷ್ಟವಾಗಿ ಕಲಿಯಿರಿ. ಕೇವಲ ಅಂಕೆ ಸಂಖ್ಯೆಗಳನ್ನು ಮಾತ್ರ ಆಚೀಚೆ ಮಾಡ್ತಾರೆ ವಿನ ಸಾಮಾನ್ಯವಾಗಿ ಹೆಚ್ಚಿನ ಸಮಯದಲ್ಲಿ ಅದೇ ಲೆಕ್ಕಗಳನ್ನು ಕೇಳ್ತಾರೆ. ಆದ್ದರಿಂದ ಅದಕ್ಕೆ ಹೆಚ್ಚು ಒತ್ತನ್ನು ಕೊಡಿ. ಓಕೆ, ಧನ್ಯವಾದಗಳು ಸರ್. 2ನೇ ಚಾಪ್ಟರ್ ಬಗ್ಗೆ ಮಾತಾಡ್ತಾ ಇದ್ವಿ. ಅದರಲ್ಲಿ ಯಾವೆಲ್ಲ ಪ್ರಶ್ನೆಗಳನ್ನು ವಿದ್ಯಾರ್ಥಿಗಳು ನೋಡ್ಕೊಳ್ಬೇಕಾಗ್ತದೆ ಹೇಳುವ ಮಾಹಿತಿಯನ್ನು ಕೊಡ್ತೀರಾ? ಲವಣಗಳ ಉಪಯೋಗ ಈಗಾಗಲೇ ಹೇಳಿದೆ, 4 ಲವಣಗಳ ಉಪಯೋಗ. ಇನ್ನು ಪ್ರಾಡಕ್ಟ್ಸ್ ಆಫ್ ಕ್ಲೋರೋ ಆಲ್ಕಲಿ ಪ್ರೊಸೆಸ್ ಆ್ಯಂಡ್ ದೇರ್ ಯೂಸಸ್, ಅದರಲ್ಲಿ ಹೈಡ್ರೋಜನ್, ಕ್ಲೋರಿನ್ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ಗಳ ಉಪಯೋಗ. ಸೊ ಮೇಲಿದು 4 ಪ್ಲಸ್ ಇದು 3, 7 ಸಂಯುಕ್ತಗಳ ರಾಸಾಯನಿಕಗಳ ಉಪಯೋಗ ವೆರಿ ಇಂಪಾರ್ಟೆಂಟ್. ಅವರ ಕೈಲಿ ಸಾಧ್ಯ ಆಗುತ್ತಿದ್ರೆ ಅವರದರ ತಯಾರಿಯ ಬಗ್ಗೆ ಕೂಡ ಗಮನ ಹರಿಸ್ಬೋದು ಸ್ಕೋರಿಂಗ್ ಸ್ಟೂಡೆಂಟ್ಸ್. ಇನ್ನು ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ವಿತ್ ಎಕ್ಸಾಂಪಲ್, ತಟಸ್ಥೀಕರಣ ಎಂದರೇನು ಹಾಗೂ ಒಂದು ಉದಾಹರಣೆ ಕೊಡಿ, ಅಥವಾ ಉದಾಹರಣೆಯನ್ನು ಗಮನಿಸಿ ಅದು ತಟಸ್ಥೀಕರಣ ಹೌದಾ ಅಲ್ವಾ ಅಂತೇಳಿ ಡಿಸೈಡ್ ಮಾಡುವಂಥದ್ದು. ಇನ್ನು ಡಿಫರೆನ್ಸಸ್ ಬಿಟ್ವೀನ್ ಆ್ಯಸಿಡ್ ಆ್ಯಂಡ್ ಬೇಸ್, ಆಮ್ಲ ಮತ್ತು ಪ್ರತ್ಯಾಮ್ಲಗಳ ನಡುವಿನ ವ್ಯತ್ಯಾಸ. ಈ ವ್ಯತ್ಯಾಸಗಳನ್ನು ಕಲಿಯುವ ಸಂದರ್ಭದಲ್ಲಿ ಅದರಲ್ಲಿ ಎಷ್ಟೋ ಸಣ್ಣ ಸಣ್ಣ ಪ್ರಶ್ನೆಗಳಿಗೆ ಕೂಡ ಉತ್ತರ ಇರ್ತದೆ. ಎಂದರೇನು ಅನ್ನೋದಕ್ಕೆ ಉತ್ತರ ಇರ್ತದೆ. ವ್ಯತ್ಯಾಸಗಳಿಗೆ ಒಂದು 3-4 ಪಾಯಿಂಟ್ಸ್ ಇದ್ದರೆ ಅದು ಸಪ್ರೇಟಾಗಿ 3-4 ಕ್ವಶನ್ಗಳಿಗೆ ಉತ್ತರವನ್ನು ಕೂಡ ಕೊಡ್ತದೆ. ಇನ್ನು ಲಿಟ್ಮಸ್ ಪರೀಕ್ಷೆ ಮತ್ತು pH ಮೌಲ್ಯ ಹಾಗೂ ಆಮ್ಲಗಳನ್ನು ಸಾರರಿಕ್ತಗೊಳಿಸುವಿಕೆ, ಇದು ಈ ಚಾಪ್ಟರಲ್ಲಿ ಇಂಪಾರ್ಟೆಂಟ್ ವಿಷಯಗಳು. ಓಕೆ ಸರ್, ಒಂದು ಕರೆ ಇದೆ. ಎಸ್, ಹಲೋ 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 ಹೇಳಿ. ಹಲೋ ಹಾಂ ಹೇಳಿ ಮೇಡಮ್. ಓಕೆ ಹೇಳಿ, ನಿಮ್ಮ ಪ್ರಶ್ನೆಯನ್ನ ಕೇಳಿ. ಫಿಸಿಕ್ಸ್ ಅಲ್ಲಿ ಇರುವಂತಹ ಚಿತ್ರಗಳ ಬಗ್ಗೆ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಪೀನ ಮಸೂರ ಮತ್ತು ನಿಮ್ನ ಮಸೂರದಲ್ಲಿ ಯಾವುದು ಇಂಪಾರ್ಟೆಂಟ್? ಅಲ್ಲಿ ಸಾಮಾನ್ಯವಾಗಿ ಕೇಳುವಂಥ ಅಲ್ಲಿ ಚಿತ್ರಗಳು ಪೀನ ಮಸೂರ, ಪೀನ ದರ್ಪಣ ಮತ್ತು ನಿಮ್ನ ದರ್ಪಣ ಮತ್ತು ಪೀನ ಮಸೂರ, ಇದರಿಂದ ಯಾವುದು ಇಂಪಾರ್ಟೆಂಟ್ ಅಂತ ನಾವು ಹೇಳುವ ಹಾಗೆ ಇಲ್ಲ. ಯಾಕೆಂದರೆ ಅಲ್ಲಿ ಇರುವುದು ನಿಮ್ನ ದರ್ಪಣದಲ್ಲಿ 6 ಚಿತ್ರಗಳಿವೆ. ಅಲ್ಲಿ ಅದೇ ರೀತಿ ಪೀನ ಮಸೂರದಲ್ಲಿ ಅಲ್ಲಿ 6 ಚಿತ್ರಗಳಿವೆ. ನಿಮಗೆ ಅಲ್ಲಿ ವಸ್ತುವಿನ ಸ್ಥಾನ ಎಲ್ಲಿ ಅಂತ ಗೊತ್ತಿದ್ದರೆ ಆಯಿತು. ಅಲ್ಲಿ ಪ್ರಶ್ನೆ ಕೇಳ್ತಾರೆ, ವಸ್ತು ಇಷ್ಟುದು ಇಲ್ಲಿದ್ದಾಗ, ಆವಾಗ ಆ ಚಿತ್ರ ಮಾಡಲಿಕ್ಕೆ ನಿಮಗೆ ತಿಳಿದರೆ ಆಟೋಮೆಟಿಕ್ ಆಗಿ ಅಲ್ಲಿ ಅದರ ಪ್ರತಿಬಿಂಬ ಆಟೋಮೆಟಿಕ್ ಆಗಿ ನಿಮಗೆ ಅಲ್ಲೇ ಬರ್ತದೆ, ಸರಿಯಾಗಿ ಇರ್ತದೆ. ಆದ್ದರಿಂದ ವಸ್ತುವಿನ ಸ್ಥಾನ ಎಲ್ಲಿ ಮತ್ತು ಚಿತ್ರ ಹೇಗೆ ಮಾಡೋದು. ಈಗ ಪೀನ ಮಸೂರದಲ್ಲಿ ನಾವು ಗಮನಿಸಿದರೆ ವಸ್ತುವಿನಿಂದ 2 ರೇಖೆಗಳು ಬರ್ತವೆ. ಒಂದು ಪ್ರಧಾನಾಕ್ಷಕ್ಕೆ ಸಮಾಂತರವಾಗಿ ಬರುವ ರೇಖೆ, ಅದು ಮಸೂರ ದಾಟಿ F2 ಮೂಲಕನೇ ಹೋಗಬೇಕು. ಅದು ಎಲ್ಲಿಂದಲೂ ಹೋಗ್ಲಿಕ್ಕಿಲ್ಲ, F2 ಮೂಲಕವೇ ಹೋಗಬೇಕು. ಮತ್ತೊಂದು ವಸ್ತುವಿನ ತುದಿಯಿಂದ ಬಂದಂಥ ಗೆರೆ ಛೇದ ದೃಕ್ಕೇಂದ್ರ O ಮೂಲಕವೇ ಅದು ಪಾಸ್ ಆಗಬೇಕು. ಎಲ್ಲಿ 2 ಗೆರೆಗಳು ಸಂಗಮವಾಗ್ತದೆ ಅಲ್ಲಿ ಪ್ರತಿಬಿಂಬ ಮೂಡ್ತದೆ. ಆದ್ದರಿಂದ ಅಲ್ಲಿ ನೆನಪಿಡಲಿಕ್ಕೆ ಏನಿಲ್ಲ, ಅರ್ಥ ಮಾಡಿಕೊಂಡರೆ ಆಯಿತು. ಇದೊಂದು ವಿಚಾರವನ್ನು ನೀವು ಗಮನದಲ್ಲಿಟ್ಟುಕೊಳ್ಳಿ. ಚಿತ್ರವನ್ನು ಅರ್ಥ ಮಾಡಿ ಕಲಿಯಿರಿ, ಬೈಪಾಠ ಕಲಿಬೇಡಿ. ಅರ್ಥ ಮಾಡಿ ಕಲಿತರೆ ನಿಮಗೆ ನೆನಪಿನಲ್ಲಿ ಇಡಬೇಕಾಗಿಲ್ಲ, ಆಟೋಮೆಟಿಕ್ಕಾಗಿ ಅದು ನಿಮಗೆ ಬರ್ತದೆ. ಚಿತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಟೆಕ್ಸ್ಟ್ ಬುಕ್ಕಲ್ಲಿ 100ಕ್ಕೂ ಅಧಿಕ ಚಿತ್ರಗಳಿವೆ. ಸೊ ಅದರಲ್ಲಿ 16 ಫಿಗರ್ಸಿಗೆ ಲಿಮಿಟ್ ಮಾಡಿದ್ದಾರೆ ಡಯಾಗ್ರಾಮ್ಸನ್ನು. ಮತ್ತೆ ನಾವು ಅದರಲ್ಲಿ
ಇದು ಬಿಡಬೇಕಾ, ಇದು ಮಾತ್ರ ಕಲಿಬೇಕಾ ಅನ್ನೋದು ಯೋಚನೆ ಮಾಡೋದು ತಪ್ಪಾಗ್ತದೆ. ಹೌದು. ಆನ್ಸರ್ ಸಿಕ್ಕಿತಾ ಮೇಡಮ್ ನಿಮಗೆ? ಪ್ರತಿಯೊಂದು ಪ್ರಶ್ನೆಯೂ ಇಂಪಾರ್ಟೆಂಟ್ ಆಗಿರ್ತದೆ. 16 ಚಿತ್ರಗಳನ್ನು ಏನು ಕಲಿಬೇಕು ಅದನ್ನು ಎಲ್ಲ ಚಿತ್ರಗಳನ್ನು ಕಲಿಲೇಬೇಕು ಅಂತ ಹೇಳುವ ಒಂದು ಮಹತ್ವದ ವಿಷಯವನ್ನು ನಾವಿಲ್ಲಿ ಗಮನ ಹರಿಸಬೇಕಾಗ್ತದೆ. ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ. ಹಲೋ, ನಮಸ್ಕಾರ. ನಮಸ್ತೆ, ಹೇಳಿ ನಿಮ್ಮ ಪ್ರಶ್ನೆ ಏನು? ಡಯಾಗ್ರಾಮ್ ಬೇಸ್ಡ್ ಕ್ವಶನ್ ಯಾವ ಲೆಸನ್ ಇಂದ ಬರ್ತದೆ ಅಂತ ಬೇಕಿತ್ತು. ಓಕೆ, ಡಯಾಗ್ರಾಮ್ ಬೇಸ್ಡ್ ಕ್ವೆಶನ್ಸ್ ಯಾವ ಲೆಸನ್ ಇಂದ ಬರ್ತದೆ ಹೇಳುವ ಒಂದು ಪ್ರಶ್ನೆ. ಸಾಮಾನ್ಯವಾಗಿ ನಾವೀಗ ಮಾಡೆಲ್ ಕ್ವಶನ್ ಪೇಪರಲ್ಲಿ ಗಮನಿಸಿದ ಹಾಗೆ ನಿರ್ಲಿಂಗ ಪ್ರಜನನಕ್ಕೆ ಸಂಬಂಧಪಟ್ಟಂಥ ಚಿತ್ರಗಳು, ಸೆಕ್ಷುವಲ್ ರಿಪ್ರೊಡಕ್ಷನ್ಗೆ ಸಂಬಂಧಪಟ್ಟ ಹಾಗೆ ಕೆಲವು ಚಿತ್ರಗಳಿದೆ, ಅದರ ಬೇರೆ ಬೇರೆ ಟೈಪ್ಸು, ಅದರಿಂದ ಚಿತ್ರಾಧಾರಿತ ಪ್ರಶ್ನೆಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನು ಸಮೀಪ ಹಾಗೂ ದೂರದೃಷ್ಟಿಯ ಕಣ್ಣು ಮತ್ತು ಪರಿಹಾರ, ಮಯೋಫಿಯಾ ಮತ್ತು ಹೈಪರ್ಮೆಟ್ರೋಫಿಯಾ, ಅದರ ಐ ಹೇಗಿರ್ತದೆ ಮತ್ತು ಅದಕ್ಕೆ ಸೊಲ್ಯೂಷನ್ ಹೇಗಿರ್ತದೆ ಅನ್ನೋದರ ಚಿತ್ರ, ಕಿರಣ ಚಿತ್ರ. ಹಿಂದೆ ಅದನ್ನು ಚಿತ್ರ ಫಾರ್ಮ್ ಮಾಡಲಿಕ್ಕೆ ಕೇಳ್ತಾ ಇದ್ರು, ಈಗ ಇಲ್ಲ. ಅದಕ್ಕೋಸ್ಕರ ಆ ಚಿತ್ರವನ್ನು ಕೊಟ್ಟುಕೊಂಡು ಇದು ಯಾವ ವಿಧದ ದೃಷ್ಟಿ, ಇದಕ್ಕೆ ಪರಿಹಾರವೇನು ಅಂತ ಕೇಳುವ ಸಾಧ್ಯತೆ ಇದೆ. ಇನ್ನು ಬೆಳಕಿನ ವರ್ಣ ವಿಭಜನೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಚಿತ್ರಾಧಾರಿತ ಪ್ರಶ್ನೆ ಬರುವಂಥ ಸಾಧ್ಯತೆ ಇದೆ. ಬೆಳಕಿನ ವಕ್ರೀಭವನಕ್ಕೆ ಸಂಬಂಧಪಟ್ಟ ಹಾಗೆ ಚಿತ್ರಾಧಾರಿತ ಪ್ರಶ್ನೆ ಬರುವ ಸಾಧ್ಯತೆ ಇದೆ. ಇನ್ನು ನ್ಯೂರಾನ್, ನರಕೋಶ, ಹಿಂದೆ ಅದರ ಚಿತ್ರ ಮಾಡಲಿಕ್ಕಿತ್ತು, ವಿದ್ಯಾರ್ಥಿಗಳು ಕಲಿಬೇಕಾಗಿತ್ತು, ಈಗ ಇಲ್ಲ. ನ್ಯೂರಾನ್ ಮತ್ತು ಸೈನಾಪ್ಸಿಗೆ ಸಂಬಂಧಪಟ್ಟ ಹಾಗೆ ಚಿತ್ರಗಳನ್ನು ಕೊಟ್ಟು ಅದರ ಮೇಲೆ ಪ್ರಶ್ನೆಗಳನ್ನು ಕೇಳುವ ಸಾಧ್ಯತೆ ಇದೆ. ಇನ್ನು ಏಕಲಿಂಗಿ ಮತ್ತು ದ್ವಿಲಿಂಗಿ ಹೂಗಳ ಚಿತ್ರ ಕೊಟ್ಟು ಇದರಲ್ಲಿ ಯಾವುದು ಏಕಲಿಂಗಿ ಯಾವುದು ದ್ವಿಲಿಂಗಿ ಅಂತ ಗುರುತಿಸುವಂತಹ ಪ್ರಶ್ನೆಗಳು ಬರುವ ಸಾಧ್ಯತೆ ಇದೆ. ಇದು ಸಾಮಾನ್ಯವಾಗಿ ನಾವು ಚಿತ್ರಾಧಾರಿತ ಪ್ರಶ್ನೆಗಳಿಗೆ ಗಮನಿಸಬೇಕಾದಂಥ ಏರಿಯಾ ಆಗಿದೆ. ಬಟ್ ಇದರ ಹೊರತಾಗಿ ಕೂಡ ನಾವು ಬರುವುದಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಚಿತ್ರಗಳನ್ನು ಹಾಗೆ ಒಮ್ಮೆ ಕಣ್ಣು ಹಾಯಿಸಬೇಕಾಗ್ತದೆ. ಸೊಲೊನಾಯ್ಡ್ಗೆ ಸಂಬಂಧ ಬರ್ತದೆ, ಅದರ ಆಧಾರದ ಮೇಲೆ ಚಿತ್ರ ಕೇಳಬಹುದು. ಅದೇ ರೀತಿ ಈ ದಿಕ್ಪಲ್ಲಟನ ಕೋನದ್ದು ಅದೊಂದು ಪಟ್ಟಕದ ಚಿತ್ರ ಇದೆ ಅಲ್ಲಿ. ಹೌದು, ಅದನ್ನು ಅದರ ಮೇಲೆ ಮಕ್ಕಳು ಹೆಚ್ಚಿನ ಗಮನವನ್ನು ಕೊಡಬೇಕು ಅಲ್ಲಿ ಆ ಪಾಠದಲ್ಲಿ. ಅದಕ್ಕೂ ಸಹ ಚಿತ್ರಾಧಾರಿತ. ಮತ್ತು ನಮ್ಮ ಜೀವಕ್ರಿಯೆಗಳಲ್ಲಿ ಗುರುತ್ವಾನುವರ್ತನೆ, ದ್ವಿತೀಯಾನುವರ್ತನೆ, ಜಲಾನುವರ್ತನೆ, ಅದಕ್ಕೆ ಸಂಬಂಧಪಟ್ಟ ಅಲ್ಲಿ ಚಿತ್ರಗಳಿವೆ. ಅಲ್ಲಿ ಆ ಚಿತ್ರ ಕೊಟ್ಟಿದ್ದು ಯಾವ ರೀತಿಯ ಅನುವರ್ತನೆ, ಆ ರೀತಿಯ ಪ್ರಶ್ನೆಗಳನ್ನು ಸಹ ಕೇಳಲಾಗಿದೆ. ಆದ್ದರಿಂದ ಅಲ್ಲಿ ಚಿತ್ರಗಳನ್ನು ಯಾವ ವಿಷಯಕ್ಕೆ ಅಲ್ಲಿ ಚಿತ್ರಗಳಿವೆ ಅದನ್ನು ನೀವು ಅಧ್ಯಯನ ಮಾಡೋದು ಒಳ್ಳೆಯದು. ಜೊತೆಗೆ ಅಲ್ಲಿ ಕೆಲವು ಚಟುವಟಿಕೆಗಳು ಸಹ ಇವೆ. ಅದರ ಆಧಾರದ ಮೇಲೆ ಕೆಲವು ಚಟುವಟಿಕೆಗಳು ಸಹ ಇವೆ. ಅದರ ಆಗಿರ್ಬೋದು ಯಾವುದು ವಿದ್ಯುತ್ ಪ್ರವಾಹದಲ್ಲಿ ಅಲ್ಲಿ ಚಟುವಟಿಕೆಗಳು. ಸಾಮಾನ್ಯ ಇದು ಆಕ್ಟಿವಿಟಿ ಬೇಸ್ಡ್ ಕ್ವಶನ್ಸ್, ಚಟುವಟಿಕೆ ಆಧಾರಿತ ಪ್ರಶ್ನೆಗಳು. ನಾವು ಗಮನಿಸಿದ ಹಾಗೆ ಒಂದು ದಿಕ್ಸೂಚಿ ಉಪಯೋಗಿಸಿಕೊಂಡು ಕಾಂತೀಯ ಬಲರೇಖೆಗಳನ್ನು ರಚಿಸುವಂಥ ಒಂದು ಚಟುವಟಿಕೆ, ಅದರ ಮೇಲೆ ಒಂದು ಕ್ವಶನ್ ಬಂದದ್ದಿದೆ. ಇನ್ನು ವಿದ್ಯುತ್ ಪ್ರವಾಹವಿರುವ ವಾಹಕ ಕಾಂತಕ್ಷೇತ್ರದಲ್ಲಿ ಯಾಂತ್ರಿಕ ಬಲವನ್ನು ಅನುಭವಿಸುತ್ತದೆ ಎಂಬ ಚಟುವಟಿಕೆಯನ್ನು ವಿವರಿಸಿ ಅಂತ ಒಂದು ಪ್ರಶ್ನೆ. ಅದರಲ್ಲಿ ಡಯಾಗ್ರಾಮ್ ಬಿಡಿಸಬೇಕಾಗಿಲ್ಲ. ಆಮೇಲೆ ಗಾಜಿನ ಚಪ್ಪಡಿಯ ಮೂಲಕ ಬೆಳಕಿನ ವಕ್ರೀಭವನವನ್ನು ವಿವರಿಸುವ ಚಟುವಟಿಕೆ. ಈ 3 ಚಟುವಟಿಕೆ ಆಧಾರಿತ ಪ್ರಶ್ನೆಗಳನ್ನು ನಾವು ಗಮನಿಸಬೇಕಾದ ಅವಶ್ಯಕತೆ ಇದೆ. ಓಕೆ, ಧನ್ಯವಾದಗಳು ಸರ್ ನಿಮ್ಮ ಕರೆಗಾಗಿ. ಸರ್, ಹಾಗೆ ನೀವು ಅಧ್ಯಾಯದ ಬಗ್ಗೆ ಹೇಳ್ತಾ ಇದ್ರಿ, ಇದರಲ್ಲಿ 2ನೇ ಅಧ್ಯಾಯದ ಬಗ್ಗೆ ಕೆಲವಷ್ಟು ಮಾಹಿತಿಯನ್ನು ಕೊಟ್ಟಿದ್ರಿ ನೀವು. ಸೊ ಮುಂದುವರಿಸೋದಾದರೆ ಇದನ್ನು ಮುಂದುವರಿಸುತ್ತಾ 2ನೇ ಚಾಪ್ಟರ್ಲಿ ಆಸಿಡ್, ಬೇಸ್ ಆ್ಯಂಡ್ ಸಾಲ್ಟ್ಸ್, ನ್ಯಾಚುರಲ್ ಸೋರ್ಸಸ್ ಆಫ್ ಆಸಿಡ್, ಆಮ್ಲಗಳ ನೈಸರ್ಗಿಕ ಆಕರಗಳು. ಸೈನ್ಸಲ್ಲಿ ಒಂದಷ್ಟು ವಿಷಯಗಳು ಈ ಪಟ್ಟಿ ಮಾಡಿ ಕಲಿಯುವಂಥ ಮಾದರಿಯಲ್ಲಿದೆ. ಇಲ್ಲಿ ನಾವು ನೈಸರ್ಗಿಕ ಆಕರಗಳು ಪ್ಲಸ್ ಆಮ್ಲಗಳು ಇದನ್ನೊಂದು ಪಟ್ಟಿಯಾಗಿ ಕಲಿಬೋದು. ಇನ್ನು ಕಾರಣ ಕೊಡಿ, ಜಠರರಸ ಯಾಕೆ ಆಮ್ಲೀಯ, ಈ ತುರಿಕೆಯಲ್ಲಿ ಸ್ಪರ್ಶಿಸಿದಾಗ ಯಾಕೆ ಕಡಿತ ಉಂಟಾಗ್ತದೆ, ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ತೇವಾಂಶರಹಿತ ಪ್ರದೇಶದಲ್ಲಿ ಸಂಗ್ರಹಿಸಬೇಕು, ಟೂತ್ಪೇಸ್ಟ್ ಪ್ರತ್ಯಾಮ್ಲೀಯ ಯಾಕೆ, ಹೀಗೆ ಗಿವ್ ರೀಸನ್ಸ್. ಇಷ್ಟು ವಿಷಯಗಳು ಈ ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ಇಂಪಾರ್ಟೆಂಟು. ಕೆಲವೊಮ್ಮೆ ಪ್ರಶ್ನೆಗಳು ಬಹಳ ಸರಳವಾಗಿರ್ತದೆ, ಆದರೆ ಅದು ಕೇಳಿದ ರೀತಿ ನೋಡಿ ವಿದ್ಯಾರ್ಥಿಗಳಿಗೆ ಕನ್ಫ್ಯೂಸ್ ಆಗ್ತದೆ. ನಮ್ಮ ವಿದ್ಯಾರ್ಥಿಗಳು ಪ್ರಬಲ ಆಮ್ಲ ಯಾವುದು, ದುರ್ಬಲ ಆಮ್ಲ ಯಾವುದು, ಪ್ರಬಲ ಪ್ರತ್ಯಾಮ್ಲ ಯಾವುದು, ದುರ್ಬಲ ಪ್ರತ್ಯಾಮ್ಲ ಯಾವುದು, ಈ pH ಸ್ಕೇಲಲ್ಲಿ ಎಲ್ಲವನ್ನು ಕೂಡ ಕಂಡುಹಿಡಿತಾರೆ. ಆಮೇಲೆ ಕ್ವಶನ್ ಪೇಪರ್ ಒಂದು ಈಸಿ ಕ್ವಶನ್ ಬಂದಿರ್ತದೆ, ಈ pH ಮೌಲ್ಯಗಳನ್ನು ಆಧರಿಸಿ ಆಮ್ಲ ಮತ್ತು ಪ್ರತ್ಯಾಮ್ಲಗಳಾಗಿ ಪ್ರತ್ಯೇಕಿಸಿ. ಇದು ನಿಜವಾಗ್ಲೂ ಬಹಳ ಸುಲಭ ಮಾಡಿ ಕೊಡಲಾಗಿದೆ ವಿದ್ಯಾರ್ಥಿಗಳಿಗೆ. ಪ್ರಬಲ ದುರ್ಬಲ ಏನೂ ಬೇಕಾಗಿಲ್ಲ, ಆ್ಯಸಿಡ್ ಯಾವುದು, ಬೇಸ್ ಯಾವುದು. ಸೊ ಆ ಮಾದರಿಯ ಪ್ರಶ್ನೆ ಅವರು ನೋಟ್ಸಲ್ಲಿ ಇಲ್ಲದೇ ಇದ್ದಾಗ ಇದು ಯಾವುದೋ ಬೇರೆ ಪ್ರಶ್ನೆ ಅಂತೇಳಿ ಅರ್ಥ ಮಾಡಿಕೊಳ್ತಾರೆ. ಸೊ ಇದು ಕೆಮಿಸ್ಟ್ರಿಯ ಫಸ್ಟ್ 2 ಚಾಪ್ಟರ್ಗೆ ಸಂಬಂಧಪಟ್ಟ ಹಾಗೆ ಗಮನಿಸಬೇಕಾದಂಥ ವಿಷಯಗಳು. ಅದೇ ರೀತಿ ವಿದ್ಯಾರ್ಥಿಗಳು ಇನ್ನೊಂದು ನಾನು ವಿದ್ಯಾರ್ಥಿಗಳು ಕೇಳಿಕೊಳ್ಳೋದೇನಂತ ಹೇಳಿದರೆ, ಬಾಯಿಪಾಠ ಮಾಡಿ
ಅದು ಪರೀಕ್ಷೆಗೆ ಏನು ಅನುಕೂಲ ಆಗುವುದಿಲ್ಲ. ಹೌದು. ಹೌದು, ಯಾವಾಗ ವಿಜ್ಞಾನದ ಕಾನ್ಸೆಪ್ಟ್ಗಳನ್ನು ನಾವು ಕಲಿತೇವ, ಅರ್ಥ ಮಾಡಿಕೊಳ್ತೇವ, ಆವಾಗ ಬಾಯಿಪಾಠದ ಅವಶ್ಯಕತೆ ಇರುವುದಿಲ್ಲ. ಆದ್ದರಿಂದ ವಿದ್ಯಾರ್ಥಿಗಳು ಕಲಿಯುವಾಗ ಕಾನ್ಸೆಪ್ಟ್ ಪರಿಕಲ್ಪನೆಯನ್ನು ಅರ್ಥ ಮಾಡಿಕೊಂಡರೆ, ಸರಿಯಾಗಿ ಅರ್ಥ ಮಾಡಿಕೊಂಡರೆ ಆವಾಗ ಬಾಯಿಪಾಠದ ಅವಶ್ಯಕತೆಯಲ್ಲಿ ಬರುವುದೇ ಇಲ್ಲ. ಆಟೋಮೆಟಿಕ್ ಆಗಿ ಅದು ನೆನಪಿನಲ್ಲಿ ಇರ್ತದೆ. ಹೌದು, ಇದನ್ನೊಂದು ವಿದ್ಯಾರ್ಥಿಗಳ ಗಮನಕ್ಕೆ. ಈಗ ನೆಕ್ಸ್ಟ್ ನಮ್ಮ ರಸಾಯನಶಾಸ್ತ್ರದಲ್ಲಿ ಲೋಹಗಳು ಮತ್ತು ಅಲೋಹಗಳು ಆ ಪಾಠಕ್ಕೆ ನಾವು ಗಮನಿಸುವುದಾದರೆ, ಲೋಹ ಮತ್ತು ಅಲೋಹ ಪಾಠದಲ್ಲಿ ಸಾಧಾರಣ 7 ಅಂಕದ ಪ್ರಶ್ನೆಗಳು ಬರ್ತದೆ. ಈ ಒಂದು ಪಾಠದ ಬಗ್ಗೆ ಹೇಳುವ ಮುಂಚೆ ಒಂದು ಕರೆ ಸಿದ್ಧವಾಗಿದೆ. ಹಲೋ ಹಲೋ ಓಕೆ. ಈಗ ಈ ಪಾಠದಲ್ಲಿ ಲೋಹ ಅಲೋಹಗಳ ಒಂದು ಭೌತ ವ್ಯತ್ಯಾಸ, ಡಿಫ್ರೆನ್ಸ್ ಬಿಟ್ವೀನ್ ದ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್, ಅದಕ್ಕೆ ಸ್ವಲ್ಪ ಸುಲಭ ವಿಷಯಗಳು, ಅದಕ್ಕೆ ಹೆಚ್ಚು ಗಮನ ಕೊಡಬೇಕು. ಅದೇ ರೀತಿ ಅಲ್ಲಿ ಲೋಹಗಳು ನೀರಿನೊಂದಿಗೆ ವರ್ತಿಸಿದಾಗ ಯಾವ ಅನಿಲ ಬಿಡುಗಡೆ ಆಗ್ತದೆ, ಲೋಹಗಳು ಆಮ್ಲಗಳೊಂದಿಗೆ ವರ್ತಿಸಿದಾಗ ಎರಡೂ ಕಡೆಗಳಲ್ಲಿ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗ್ತದೆ. ಈ ವಿಷಯಗಳನ್ನು ಗಮನದಲ್ಲಿಟ್ಕೊಳ್ಳಿ. ಮತ್ತು ಈ ಪಾಠದಲ್ಲಿ ಉಭಯಧರ್ಮಿ ಆಕ್ಸೈಡ್ಗಳು, ಆಂಫೋಟೆರಿಕ್ ಆಕ್ಸೈಡ್ಸ್ ಅಂತ ನಾವು ಕರಿತೇವೆ, ಅದರ ಅರ್ಥ ಮತ್ತು 2 ಉದಾಹರಣೆಗಳಿವೆ. ಸತುವಿನ ಆಕ್ಸೈಡ್, ಅಲ್ಯೂಮಿನಿಯಂ ಆಕ್ಸೈಡ್, ಈ ಉದಾಹರಣೆಗಳಿವೆ. ಅದನ್ನು ಅವ್ರು ನೆನಪಿನಲ್ಲಿ ಇಟ್ಕೊಳ್ಬೇಕು. ಈಗ ಡೈರೆಕ್ಟ್ ಪ್ರಶ್ನೆ ಕೇಳಿದರೆ ಅವರು ಬರೀತಾರೆ ಉಭಯವರ್ತಿ ಆಕ್ಸೈಡ್ಗಳು ಎಂದರೆ ಏನಂತ. ಆದರೆ ಅಲ್ಯೂಮಿನಿಯಂ ಆಕ್ಸೈಡನ್ನು ಉಭಯವರ್ತಿ ಆಕ್ಸೈಡ್ ಅಂತ ಯಾಕೆ ಕರೀತಾರೆ, ಅದಕ್ಕೆ ಉತ್ತರ ಪ್ರಶ್ನೆ ಕೇಳಿದರೆ ಮಕ್ಕಳಿಗೆ ಬರಲಿಕ್ಕೆ ಗೊತ್ತಿಲ್ಲ. ಉತ್ತರ ಅದೇ, ಸೇಮ್ ಉತ್ತರ. ಆದ್ದರಿಂದ ಆ ರೀತಿಯ ಪ್ರಶ್ನೆಗಳು ಬಂದಾಗ ಅದನ್ನು ಬರೀಲಿಕ್ಕೆ ವಿದ್ಯಾರ್ಥಿಗಳು ಪ್ರಯತ್ನಿಸುವುದು. ಸರ್, ಒಂದು ಕರೆ ಸಿದ್ಧವಾಗಿದೆ, ನೋಡೋಣ. ಹಲೋ ಹಲೋ ಹಲೋ. ಹಾಂ, ಹೇಳಿ ಸರ್. ನಮಸ್ತೆ. ನಮಸ್ತೆ. ಕೆಮಿಸ್ಟ್ರಿ ಬೇಸ್ಡ್ ಆಕ್ಟಿವಿಟೀಸ್ ಅಲ್ಲಿ ಯಾವ ಕ್ವಶನ್ಸ್ ಬರ್ತದೆ? ಕೆಮಿಸ್ಟ್ರಿ ಬೇಸ್ಡ್ ಇದರಲ್ಲಿ ಆಕ್ಟಿವಿಟಿಯಲ್ಲಿ, ಹೌದು, ಕೆಮಿಸ್ಟ್ರಿ ಬೇಸ್ಡ್ ಆಕ್ಟಿವಿಟಿಯಲ್ಲಿ ಒಂದು ಇದರದ್ದು ನಮ್ಮ ಸರ್, ಕೆಮಿಸ್ಟ್ರಿಯಲ್ಲಿ ಈ ಫಿಸಿಕ್ಸಲ್ಲಿ ಇದ್ದ ಹಾಗೆ ಇಂಥದೇ ಕ್ವಶನ್ ಆಕ್ಟಿವಿಟಿ ಬೇಸ್ಡ್ಗೆ ಬರ್ತದೆ ಅಂತ ಹೇಳೋದಕ್ಕೆ ಸ್ವಲ್ಪ ಕಷ್ಟ. ಕೆಮಿಸ್ಟ್ರಿಯಲ್ಲಿ ಕೆಲವು ಚಿತ್ರಗಳನ್ನು, ಅಂದರೆ ಅದು ಆ ಚಿತ್ರ ಟೆಕ್ಸ್ಟಲ್ಲಿ ಇರಬೇಕು ಅಂತ ಕೂಡ ಇಲ್ಲ. ಸುಮ್ಮನೆ 2 ಟೆಸ್ಟ್ ಟ್ಯೂಬ್, ಈ ಟೆಸ್ಟ್ ಟ್ಯೂಬಲ್ಲಿ ಎಕ್ಸ್ ಇದೆ, ಈ ಟೆಸ್ಟ್ ಟ್ಯೂಬಲ್ಲಿ ಕಾಪರ್ ಸಲ್ಫೇಟ್ ಇದೆ, ಇದಕ್ಕೆ ಹಾಕಿದಾಗ ಬಿಡುಗಡೆ ಆಗುವಂಥ ಪ್ರಾಡಕ್ಟ್ ಯಾವುದು. ಇಲ್ಲಿ ಚಿತ್ರಾಧಾರಿತ ಕ್ವಶನ್ ಅಥವಾ ಆಕ್ಟಿವಿಟಿ ಬೇಸ್ಡ್ ಕ್ವಶನ್ ಅಂತ ಹೇಳುವಾಗ ಅದು ಟೆಕ್ಸ್ಟ್ ಬುಕ್ಕಲ್ಲಿ ಕಂಟೆಂಟ್ ಇದೆ, ಅವರೇ ಒಂದು ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಚಿತ್ರವನ್ನು ಕೊಟ್ಟು ಕೂಡ ಕೇಳ್ಬೋದು. ಬಟ್ ಇದಕ್ಕೆ ಏರಿಯಾವನ್ನು ಹೇಳಲಿಕ್ಕೆ ಕಷ್ಟ. ಫಿಸಿಕ್ಸಲ್ಲಿ ಇದ್ದ ಹಾಗೆ ಇಂಥದೇ ಏರಿಯಾ ಅಂತ ಹೇಳಲಿಕ್ಕೆ ಕಷ್ಟ. ಸರ್, ನಿಮ್ಮ ಪ್ರಶ್ನೆಗೆ ಆನ್ಸರ್ ಸಿಕ್ಕಿದೆ ಅಂತ ಹೇಳಿ ಭಾವಿಸ್ತೇನೆ. ಅದೇ ರೀತಿ ಈ ಕಾರ್ಬನ್ ಡೈಆಕ್ಸೈಡ್ ಅನಿಲ, ಅದರ ಇದು ಬಿಳಿ ಪ್ರಕ್ಷೇಪ ಅಲ್ಲಿ ಉಂಟು, ಹಾಗಾದರೆ ಅದು ಯಾವ ಬಣ್ಣದ್ದು, ಆ ರೀತಿಯ ಪ್ರಶ್ನೆಗಳು ಕೇಳುವ ಸಾಧ್ಯತೆಗಳಿರ್ತದೆ. ಮತ್ತೊಂದು ಕಂದು ಬಣ್ಣದ ಹೊಗೆ ಉಂಟು, ಅಲ್ಲಿ ಆ ಚಿತ್ರ ಉಂಟದು. ಹೌದು, ನೈಟ್ರೋಜನ್ ಡೈಆಕ್ಸೈಡ್ ಅನಿಲ ಬಿಡುಗಡೆ ಆಗ್ತದೆ. ಅದನ್ನು ಸಹ ಚಿತ್ರ ಕೊಟ್ಟು ಇಲ್ಲಿ ಬಿಡುಗಡೆಯಾಗುವ ಅನಿಲದ ಹೆಸರೇನು, ಅದನ್ನು ಕೇಳುವ ಸಾಧ್ಯತೆಗಳು ಇರ್ತದೆ. ಓಕೆ. ಸೊ ಹಾಗೆ ನೀವು ಲೋಹಗಳ ಬಗ್ಗೆ ಹೇಳ್ತಾ ಇದ್ರಿ, ಆ ಒಂದು ಪ್ರಶ್ನೆಗಳ ಬಗ್ಗೆ ಮೆಲುಕು ಹಾಕುವುದಾದರೆ ಯಾವ ರೀತಿಯ ಮಾಹಿತಿಯನ್ನು ಕೊಡ್ತೀರಾ? ಸರಿ. ಈಗ ಲೋಹ ಅಲೋಹಗಳಲ್ಲಿ ಪ್ರಮುಖವಾಗಿ ಅದೇ ಹೇಳಿದೆ, ಒಂದು ಉಭಯಧರ್ಮಿ ಆಕ್ಸೈಡ್ ತುಂಬ ಇಂಪಾರ್ಟೆಂಟ್ ಟಾಪಿಕ್ ಅದು. ಅದೇ ರೀತಿ ಲೋಹಗಳ ಕ್ರಿಯಾಶೀಲತೆಯ ಸರಣಿ ಇದೆ. ಆ ಸರಣಿಯನ್ನು ನೆನಪಿಟ್ಟುಕೊಂಡು ಕೆಲವೊಮ್ಮೆ ಏರಿಕೆಯ ಕ್ರಮದಲ್ಲಿ ಬರೀ, ಕ್ರಿಯಾಶೀಲತೆಯ ಏರಿಕೆಯ ಕ್ರಮದಲ್ಲಿ, ಇಳಿಕೆಯ ಕ್ರಮದಲ್ಲೆಲ್ಲ ಬರೀಲಿ ಅಂತ ಅಲ್ಲಿ ಕೇಳಲಾಗ್ತದೆ. ಆ ಸರಣಿಯನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕು. ಅದೇ ರೀತಿ ಅಯೋನಿಕ್ ಸಂಯುಕ್ತಗಳ ಗುಣಲಕ್ಷಣಗಳು ಆ ಪಾಠದಲ್ಲಿ ಇಂಪಾರ್ಟೆಂಟ್. ಮತ್ತು ಅಲ್ಲಿ ಆ ಗುಣಲಕ್ಷಣಕ್ಕೆ ಸಂಬಂಧಪಟ್ಟಂತೆ ಕಾರಣಗಳು ಕೇಳ್ತಾರೆ. ಅಯೋನಿಕ್ ಸಂಯುಕ್ತಗಳ ಕರಗುವ ಬಿಂದು ಹೆಚ್ಚು, ಕುದಿ ಬಿಂದು ಹೆಚ್ಚು, ಯಾಕೆ ಅಂತ ಅಲ್ಲಿ ಕೇಳ್ತಾರೆ. ಅದಕ್ಕೆ ಎಂದು ಗಮನ ಕೊಡಬೇಕು. ಅದರ ಜೊತೆಗೆ ಅಲ್ಲಿ ಚುಕ್ಕಿ ಚಿತ್ರ ಇದೆ, ಸೋಡಿಯಂ ಕ್ಲೋರೈಡ್ ಹೇಗೆ ಉಂಟಾಗ್ತದೆ, ಮೆಗ್ನೀಷಿಯಂ ಕ್ಲೋರೈಡ್, ಆ ಚುಕ್ಕೆ ಚಿತ್ರಗಳಿಗೆ ಹೆಚ್ಚಿನ ಗಮನವನ್ನು ಕೊಡಿ. ಒಂದು 2 ಅಥವಾ 3 ಮಾರ್ಕಿನ ಪ್ರಶ್ನೆಗೆ ಅದನ್ನು ಸಾಮಾನ್ಯವಾಗಿ ಕೇಳಲಾಗ್ತದೆ. ಚುಕ್ಕೆ ಚಿತ್ರಗಳು ಅತಿ ಇಂಪಾರ್ಟೆಂಟ್ ಅಲ್ಲಿ. ಹುರಿಯುವಿಕೆ ಮತ್ತು ಕಾಸುವಿಕೆ, ಅವುಗಳ ನಡುವಿನ ವ್ಯತ್ಯಾಸ ಮಕ್ಕಳಿಗೆ ಗೊತ್ತಿದ್ದರೆ ಉತ್ತಮ. ಅದೇ ರೀತಿ ಥರ್ಮೈಟ್ ಕ್ರಿಯೆ ಎಂದರೇನು, ಮಿಶ್ರ ಲೋಹಗಳು, ಯಾವೆಲ್ಲ ಲೋಹಗಳಿವೆ, ಮಿಶ್ರ ಲೋಹಗಳಿವೆ, ಅದನ್ನು ಅವರಿಗೆ ಈಗ ಹಿತ್ತಾಳೆಯಲ್ಲಿ ಯಾವ ಘಟಕಗಳು, ಮಿಶ್ರಲೋಹದ ಘಟಕಗಳು ಯಾವುದು, ಅದನ್ನು ಅವರು ಹೆಚ್ಚು ಗಮನವನ್ನು ಕೊಡಬೇಕು. ಅದೇ ರೀತಿ ಲೋಹಗಳು ಪ್ರಬಲ ನೈಟ್ರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಜಲಜನಕ ಯಾಕೆ ಬಿಡುಗಡೆ ಆಗುವುದಿಲ್ಲ, ಅದಕ್ಕೆ ಕಾರಣವನ್ನು ಅವರು ತಿಳಿದುಕೊಳ್ಬೇಕು. ಬೆಳ್ಳಿಯ ಪಾತ್ರೆಗಳನ್ನು ತೆರೆದಿಟ್ಟಾಗ ಅದು ಸ್ವಲ್ಪ ಕಪ್ಪಾಗ್ತದೆ, ತಾಮ್ರದ ಪಾತ್ರೆಗಳು ಆ ಕಂದು ಬಣ್ಣವನ್ನು ಕಳೆದುಕೊಳ್ತದೆ ಯಾಕೆ, ಹೀಗೆಲ್ಲ
ಪ್ರಶ್ನೆಗಳಲ್ಲಿ ಕೇಳಲಾಗ್ತದೆ. ಅದಕ್ಕೆ ಅವರು ಆ ಉತ್ತರವನ್ನು ಇರುವುದು ಒಂದೇ ವಾಕ್ಯದ್ದು, ಬೇರೆ ಬೇರೆ ರೀತಿಯಲ್ಲಿ ಅವರು ಅಲ್ಲಿ ಪ್ರಶ್ನೆಯನ್ನು ಕೇಳುವ ಸಾಧ್ಯತೆಗಳು ಇರ್ತದೆ. ಇದಕ್ಕೆ ಹೆಚ್ಚು ಅವರು ಮಕ್ಕಳು ಗಮನ ಕೊಟ್ಟರೆ ಖಂಡಿತವಾಗಿ ಉತ್ತಮ ಪಾಠದಲ್ಲಿ ಅಂಕಗಳನ್ನು ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ. ಓಕೆ, ಸೊ ಮುಂದಿನ ಒಂದು ಚಾಪ್ಟರ್ ಬಗ್ಗೆ ಹೇಳುವುದಾದ್ರೆ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು. ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು 8 ಮಾರ್ಕಿನ ಪ್ರಶ್ನೆಯಲ್ಲಿ ಬರ್ತದೆ. ಪ್ರಮುಖವಾಗಿ ಇಲ್ಲಿ ಕೆಟನೀಕರಣ ಮತ್ತು ಅದರ ವಿಧಗಳು, ಟೈಪ್ಸ್ ಆಫ್ ಕೆಟಿನೇಷನ್ ಅದು ಗೊತ್ತಿರಬೇಕು. ಐಸೋಮರಿಸಮ್ ಮತ್ತು ಎಕ್ಸಾಂಪಲ್ಸ್, ಸಮಾಂಗತೆ ಮತ್ತು ಅದಕ್ಕೆ ಉದಾಹರಣೆ ತಿಳಿದಿರಬೇಕು. ಕ್ರಿಯಾ ಗುಂಪುಗಳು ಎಂದರೆ ಏನು ಮತ್ತು ಅದರ ಬೇರೆ ಬೇರೆ ಕ್ರಿಯಾ ಗುಂಪು, ಆಲ್ಕೋಹಾಲ್ ಗುಂಪಿದೆ, ಕಿಟೋನ್ ಗುಂಪಿದೆ, ಆಲ್ಡಿಹೈಡ್ ಗುಂಪಿದೆ, ಅದರ ಬಗ್ಗೆ ಸ್ವಲ್ಪ ಜ್ಞಾನವನ್ನು ಹೊಂದಿರಬೇಕು. ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಸಂಯುಕ್ತಗಳು, ಇದು ಇಂಪಾರ್ಟೆಂಟ್. ವ್ಯತ್ಯಾಸಗಳನ್ನು ಕೇಳಲಾಗ್ತದೆ ಸಾಮಾನ್ಯವಾಗಿ. ಡಿಫ್ರೆನ್ಸ್ ಬಿಟ್ವೀನ್ ಸ್ಯಾಚುರೇಟೆಡ್ ಆ್ಯಂಡ್ ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ಸ್, ಅದರ ನಡುವಿನ ವ್ಯತ್ಯಾಸಗಳು. ಹೈಡ್ರೋಕಾರ್ಬನ್ ಕೇಳ್ಬೋದು ಅಥವಾ ಕಾಂಪೌಂಡ್ಸ್ ಅಂತ ಅವರು ಕೇಳ್ಬೋದು, ಆ ವ್ಯತ್ಯಾಸಗಳು. ಮತ್ತು ಈ ಪಾಠದಲ್ಲಿ ರಚನಾ ಸೂತ್ರವನ್ನು ಬರೀಲಿಕ್ಕೆ ಕೇಳಲಾಗ್ತದೆ. ಪ್ರಮುಖವಾಗಿ ಈ ಮಿಥೇನ್ ಆಗಿರ್ಬೋದು, ಇಥೇನ್ ಆಗಿರ್ಬೋದು, ಪ್ರೊಪೇನ್, ಬ್ಯೂಟೇನ್ ಇಂಥದ್ದೆಲ್ಲ, ಅಥವಾ ಬೆನ್ಝೀನ್, ಸೈಕ್ಲೋಹೆಕ್ಸೇನ್, ಸೈಕ್ಲೋಪ್ರೊಪೇನ್, ಈ ಎಲ್ಲ ಕೆಲವು ಸಂಯುಕ್ತಗಳ ರಚನಾ ಸೂತ್ರವನ್ನು ಬರೀಲಿಕ್ಕೆ ನಮಗೆ ಗೊತ್ತಿರಬೇಕು. ವಿದ್ಯಾರ್ಥಿಗಳು ರಚನಾ ಸೂತ್ರ ಬರೆಯುವಾಗ ಒಂದು ಗಮನದಲ್ಲಿಟ್ಟುಕೊಳ್ಳಿ, ಪ್ರತಿ ಕಾರ್ಬನ್ನ ಸುತ್ತ 4 ಬಂಧಗಳು ಮಾತ್ರ ಉಂಟಾಗೋದು. ಅದಕ್ಕಿಂತ ಜಾಸ್ತಿ ಬಂಧಗಳು ಉಂಟಾದರೆ ಸಹ ಅದು ತಪ್ಪಾಗ್ತದೆ, ಅದಕ್ಕಿಂತ ಕಡಿಮೆ ಬಂಧಗಳನ್ನು ನಾವು ರಚಿಸಿದರೆ ಸಹ ಅದು ತಪ್ಪಾಗಿರ್ತದೆ. ಆದ್ದರಿಂದ ಈ ರಚನಾ ಸೂತ್ರವನ್ನು ಬರೆಯಲಿಕ್ಕೆ, ಅದರ ಹೆಸರನ್ನು ಬರೆಯಲಿಕ್ಕೆ ನಾವು ತಿಳಿದುಕೊಳ್ಬೇಕು. ಅದಕ್ಕೆ ಒಂದು ವಿಧಾನ ಇದೆ. ಎಷ್ಟು ಕಾರ್ಬನ್ ಪರಮಾಣುಗಳು ಇವೆ ಅದರ ಹೆಸರು ಅಲ್ಲಿಂದ ಸ್ಟಾರ್ಟ್ ಆಗ್ತದೆ. ಮಿತ್ ಅಂತ ಹೇಳಿದರೆ 1 ಕಾರ್ಬನ್, ಇತ್ ಅಂತ ಹೇಳಿದರೆ 2 ಕಾರ್ಬನ್, ಪ್ರಾಪ್ ಅಂತ ಹೇಳಿದರೆ 3, ಬ್ಯೂಟ್ ಅಂತ ಹೇಳಿದರೆ 4, ಸಾಧಾರಣ ಪೆಂಟ್ ಅಂತ ಹೇಳಿದರೆ 5. ಇಷ್ಟು ಸಾಧಾರಣ ನೆನಪಿನಲ್ಲಿಟ್ಟುಕೊಂಡರೆ ಸಾಧಾರಣ ಸಾಕು. ಎಂಡಿಂಗ್ ಆಗುವುದು ಅದು ಆಲ್ಕಿನ್ ಆದರೆ ಏನ್ನಿಂದ ಎಂಡಿಂಗ್ ಆಗ್ತದೆ, ಮಿಥೇನ್, ಇಥೇನ್. ಆಲ್ಕಿನ್ ಆದರೆ ಈನ್ ಎಂಬ ಶಬ್ದದಿಂದ ಎಂಡ್ ಆಗುವಂಥದ್ದು, ಆಲ್ಕೈನ್ ಆದರೆ ಐನ್ ಎಂಬ ಶಬ್ದದಿಂದ ಎಂಡ್ ಆಗ್ತದೆ. ಅದರಿಂದ ಅಂಥದ್ದನ್ನು ನಾವು ಸರಿಯಾಗಿ ನೆನಪಿನಟ್ಟಿಕೊಂಡು, ಅದೇ ರೀತಿ ಆಲ್ಕೇನ್ ಆದರೆ ಅಲ್ಲಿ ಏಕಬಂಧಗಳು, ಕಾರ್ಬನ್ ಪರಮಾಣುಗಳ ನಡುವೆ ಏಕಬಂಧ. ಆಲ್ಕೀನ್ ಆದರೆ ಒಂದು ಅನುಕ್ರಮ ಕಾರ್ಬನ್ ಪರಮಾಣುಗಳ ನಡುವೆ ದ್ವಿಬಂಧ ಇರ್ತದೆ. ಆಲ್ಕೈನ್ ಆದರೆ ತ್ರಿಬಂಧ ಇರ್ತದೆ. ಅದನ್ನು ನೆನಪಿನಲ್ಲಿ ಇಟ್ಕೊಳ್ಳೋದು. ಸೈಕ್ಲೋ ಆಲ್ಕೇನ್ಗಳು, ಸೈಕ್ಲೋ ಪ್ರೊಪೇನ್, ಸೈಕ್ಲೋ ಹೆಕ್ಸೇನ್ ಬಂದಾಗ ಅದು ಮುಚ್ಚಿದ ಸರಪಳಿಯಲ್ಲಿ, ಅಲ್ಲಿ ಕಾರ್ಬನ್ ಪರಮಾಣು ನಡುವೆ ಏಕಬಂಧ ಮಾತ್ರ, ಅದು ಪರ್ಯಾಪ್ತ. ಆದರೆ ಅದರ ಅಣುಸೂತ್ರ ಅದು ಇದರದ್ದು ಎಕ್ಸಿನಿದ್ದು ಅಥವಾ ಆಲ್ಕಿನ್ನ ಅಣುಸೂತ್ರವನ್ನು ಹೊಂದಿರುತ್ತದೆ. ಬೆನ್ಝೀನಿಗೆ ಬಂದಾಗ ಅದು ಅಪರ್ಯಾಪ್ತ, ಏಕಬಂಧ ದ್ವಿಬಂಧ ಪರ್ಯಾಯವಾಗಿ ಅಲ್ಲಿ ನಮಗೆ ನೋಡಲಿಕ್ಕೆ ಸಿಗ್ತದೆ. ಅದೇ ರೀತಿ ಈ ಪಾಠದಲ್ಲಿ ಅನುರೂಪ ಶ್ರೇಣಿಗಳು ಎಂದರೇನು, ಹೋಮೋಲೋಗಸ್ ಸೀರೀಸ್ ಅಂತ ಹೇಳ್ತೇವೆ ಆ್ಯಂಡ್ ಎಕ್ಸಾಂಪಲ್ಸ್ ಅಂತ ಹೇಳ್ತೇವೆ, ಅದು ಸಹ ಗೊತ್ತಿರಬೇಕು. ಅದೇ ರೀತಿ ಒಂದು ಕರೆ ಸಿದ್ಧವಾಗಿದೆ, ನೋಡೋಣ. ಹಲೋ ಹಲೋ, ಹೇಳಿ ಮೇಡಮ್, ನಮಸ್ತೆ. ಇಂಗ್ಲಿಷ್ ಮೀಡಿಯಂ ಸ್ಕೂಲಿಂದ. ಓಕೆ, ಹೇಳಿ ನಿಮ್ಮ ಪ್ರಶ್ನೆಯನ್ನ ಕೇಳಿ. ಏನಂದ್ರೆ ಈಗ ಎಕ್ಸಾಮ್ಸ್ ಎಲ್ಲ ಹತ್ತಿರ ಬರುವಾಗ 3 ತಿಂಗಳಲ್ಲಿ ಯಾವ ತರ ಸ್ಟೂಡೆಂಟ್ ಆಗಿ ರಿವಿಷನ್ ಮಾಡಬಹುದು? 3 ತಿಂಗಳಲ್ಲಿ ಸ್ಟೂಡೆಂಟ್ ಆಗಿ ರಿವಿಷನ್ ಮಾಡುವುದಾದರೆ, ಒಂದನೇದಾಗಿ ನಿಮಗೆ ಮಾಡೆಲ್ ಕ್ವಶನ್ ಪೇಪರ್ ಬರ್ತದೆ, ಆ ಮಾಡೆಲ್ ಕ್ವಶನ್ ಪೇಪರ್ ಚಂದ ಮಾಡಿ ಕಲಿಯಿರಿ. ಎರಡನೇದಾಗಿ LBಯಲ್ಲಿ, ಅದು ಅಲ್ಲದೆ LBಯಲ್ಲಿ ಯಾವುದೆಲ್ಲ ಪ್ರಶ್ನೆಗಳಿವೆ ಅದಕ್ಕೆ ಹೆಚ್ಚು ಗಮನ ಕೊಡಿ. ಮತ್ತು 2019ರಿಂದ 2025 ಅಲ್ಲಿಯ ತನಕ ಬಂದಂಥ ಪಬ್ಲಿಕ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಇಲಾಖೆಯ ವೆಬ್ಸೈಟ್ನಲ್ಲಿ ಆನ್ಸರ್ ಸಹಿತ ಲಭ್ಯ ಇದೆ. ಅದನ್ನು ಅಧ್ಯಯನ ಮಾಡಿ. ನಿಮಗೆ ಯಾವ ಪ್ರಶ್ನೆ ಕೇಳಿದರೆ ಹೇಗೆ ಉತ್ತರ ಬರೆಯುವುದು ಎಂಬುದರ ಸ್ಪಷ್ಟ ಮಾಹಿತಿ ಅದರಲ್ಲಿ ಇರ್ತದೆ ನಿಮಗೆ. ಹೌದು, ಅದೇ ರೀತಿ ಏನು ಹೇಳಿ ಮೇಡಮ್? ಖಂಡಿತ ಬರ್ತದೆ. ಬ್ಲೂ ಪ್ರಿಂಟ್ 100% ಈ ಸಾರಿ ಬ್ಲೂ ಪ್ರಿಂಟ್ನಲ್ಲಿ ಹೇಗೆ ಉಂಟು ಅದೇ ರೀತಿಯಾದ ಪ್ರಶ್ನೆ ಪತ್ರಿಕೆ ಬರ್ತದೆ. ಅದಕ್ಕೆ ಯಾವುದೇ ಸಂಕೋಚ ಬೇಡ. ಧನ್ಯವಾದಗಳು ಮೇಡಮ್. ಹೇಳಿ. ಕೇಳಲಿಲ್ಲ. ಪ್ರಶ್ನೆ ಪತ್ರಿಕೆಗಳು ಬರುತ್ತವೆ, ಅದರಲ್ಲಿ ಅದೇ ರೀತಿಯ ಕ್ವಶನ್ ಬರ್ಬೋದಿಲ್ಲ, ಸ್ವಲ್ಪ ಚೇಂಜ್ ಮಾಡ್ಬೋದಾ? ಆಯಾ ಪಾಠಕ್ಕೆ ಎಷ್ಟು ಮಾರ್ಕ್ ಇದು ಕೇಳಿದರೆ ಅಷ್ಟೇ ಮಾರ್ಕಿನ ಅದೇ ಪಾಠದಿಂದ ಪ್ರಶ್ನೆಗಳು ಬರ್ತದೆ. ಅದೇ ಪ್ರಶ್ನೆ ಬರ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಆ ಪಾಠದ ಯಾವುದೇ ಪ್ರಶ್ನೆಗಳು ಕೇಳಬಹುದು.
ಬ್ಲೂ ಪ್ರಿಂಟ್ನಲ್ಲಿ ಅವರು ನಮೂದಿಸಿರುವ ಹಾಗೆ ಎಷ್ಟು ಅಂಕಗಳ ಪ್ರಶ್ನೆಗಳು ಒಂದು ಅಧ್ಯಾಯದಿಂದ ಬರ್ತದೆ ಹೇಳುವುದನ್ನು ನಾವು ಗಮನಿಸಬೇಕಾಗ್ತದೆ ಅನ್ನೋ ಹೇಳುವ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ. ಧನ್ಯವಾದಗಳು ಮೇಡಮ್ ನಿಮ್ಮ ಕರೆಗಾಗಿ. ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ, ಹೇಳಿ ಮ್ಯಾಮ್ ನಿಮ್ಮ ಪ್ರಶ್ನೆಯನ್ನು ಕೇಳಿ. ಮಾತಾಡ್ತಿರೋದು ಕುಮಾರಸ್ವಾಮಿ ವಿದ್ಯಾಲಯದಿಂದ. ಓಕೆ, ನಿಮ್ಮ ಪ್ರಶ್ನೆಯನ್ನು ಕೇಳಿ. ನನ್ನ ಪ್ರಶ್ನೆ, ಕಾರ್ಬನ್ ಅನಿಡ್ಸ್ ಕಾಂಪೌಂಡ್ ಅಲ್ಲಿ ಹೇಳಿ ಮೇಡಮ್. ಹೇಳಿ. ಕಾರ್ಬನ್ ಅನಿಡ್ಸ್ ಕಾಂಪೌಂಡ್ ಅಲ್ಲಿ ಡಾಟ್ ಸ್ಟ್ರಕ್ಚರ್ ಟೆಕ್ಸ್ಟ್ ಬುಕ್ ಅಲ್ಲಿ ಇದ್ದದನ್ನೇ ಕಲಿಬೇಕಾ ಅಲ್ಲ ಎಕ್ಸ್ಟ್ರಾ ಕಲಿಬೇಕಾ? ಯಾವ ಸ್ಟ್ರಕ್ಚರ್ ಹೇಳಿದ್ರಿ ಮೇಡಮ್? ಡಾಟ್ ಸ್ಟ್ರಕ್ಚರ್. ಡಾಟ್ ಸ್ಟ್ರಕ್ಚರ್ ಟೆಕ್ಸ್ಟ್ ಪುಸ್ತಕದಲ್ಲಿ ಇದ್ದದ್ದೇ ಕಲಿಬೇಕು ಮೇಡಮ್, ಅದನ್ನೇ ಕಲಿತಾರೆ ಉತ್ತಮ. ಬೇರೆ ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ ಡಾಟ್ ಬೇರೆ ಟೈಪ್ ಹಾಕುವುದಂತನಾ? ಅಲ್ಲ, ಎಕ್ಸ್ಟ್ರಾ ಕಲಿಬೇಕಾ ಅಂತ, ಟೆಕ್ಸ್ಟ್ ಬುಕ್ ಅಂದ್ಬಿಟ್ಟು ಬೇರೆ ಬೇಡ 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 ಎಕ್ಸ್ಟ್ರಾ ಕಲಿಯುವ ಅವಶ್ಯಕತೆ ಇಲ್ಲ. ಟೆಕ್ಸ್ಟ್ ಬುಕ್ನಲ್ಲಿ ಯಾವುದಕ್ಕೆಲ್ಲ ಡಾಟ್ ಸ್ಟ್ರಕ್ಚರ್ ಉಂಟು ಅದನ್ನು ಕಲಿತರೆ ಸಾಕು. ಹೌದು, ಬೇರೆ ಎಕ್ಸ್ಟ್ರಾವನ್ನು ಕಲಿಯುವ ಅವಶ್ಯಕತೆ ಇಲ್ಲ. ಓಕೆ, ಧನ್ಯವಾದಗಳು ಮೇಡಮ್. ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ ಹಲೋ, ಹಾಂ ಹೇಳಿ. ನಮಸ್ತೆ, ರತನ್ ಕುಮಾರ್ ಅಂತ, GHS ಕೊಳಲಿ. ಓಕೆ, ಹಾಂ ಹೇಳಿ, ನಿಮ್ಮ ಪ್ರಶ್ನೆಯನ್ನು ಕೇಳಿ ಸರ್. ಈಗ ನಮಗೆ ಕೆಲವೊಂದು ಪಾಠಗಳಲ್ಲಿ 4 ಮಾರ್ಕ್ ಇದ್ದು ಕಲೀಲಿಕ್ಕಿಲ್ಲ ಅಂತ ಕೊಟ್ಟಿರೋದನ್ನು 2 ಮಾರ್ಕಿಗೆ ಬಂದ್ರೆ ಏನ್ ಮಾಡ್ಬೇಕಾಗ್ತದೆ? 4 ಮಾರ್ಕ್ ಇದ್ದು 4 ಮಾರ್ಕಿಗೆ ಅಲ್ಲಿ ಉದಾಹರಣೆ 4 ಮಾರ್ಕಿನ ಪ್ರಶ್ನೆಗಳು 4 ಮಾರ್ಕಿಗೆ ಒಂದು ಪ್ರಶ್ನೆಯಾಗಿ ಕೇಳುವುದಿಲ್ಲ. ಸಾಮಾನ್ಯವಾಗಿ ಅದನ್ನು ಸ್ಪ್ಲಿಟ್ ಮಾಡಿ ಕೇಳ್ತಾರೆ, 2+2 ಆ ರೀತಿ. ಈಗ 4 ಮಾರ್ಕಿಗೆ ಬರೆದಿದ್ದರೆ 2 ಮಾರ್ಕಿಗೆ ಆ ಪ್ರಶ್ನೆಗಳು 2 ಮಾರ್ಕಿನ ಪ್ರಶ್ನೆಯಾಗಿ ಕೇಳಬಹುದು. ತಿಳಿದಲ್ಲ ಸರ್? ಈಗ ಪಾಠ 4 ಮಾರ್ಕಿನ ಕ್ವಶನ್ ಓದ್ಲಿಕ್ಕೆ ಇಲ್ಲ ಅಂತ ಇದೆ, ಆದ್ರೆ ಅದರದ್ದು ಆನ್ಸರ್ 2 ಮಾರ್ಕಿಗೆ ಬಂದ್ರೆ, 2 ಮಾರ್ಕಿನ ಪ್ರಶ್ನೆಗೆ ಬಂದ್ರೆ 2 ಮಾರ್ಕಿನ ಪ್ರಶ್ನೆಗೆ ಬಂದ್ರೆ 2 ಮಾರ್ಕಿಗೆ ಬೇಕಾದಷ್ಟು ಮಾತ್ರ ಬರೆಯೋದು. ತಿಳಿದಲ್ಲ? 4 ಮಾರ್ಕಿಗೆ ಜಾಸ್ತಿ ಬರೀಲಿಕ್ಕೆ ಕೇಳ್ತಾರೆ, 2 ಮಾರ್ಕಿಗೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಬರೆಯುವುದು. ಉದಾಹರಣೆಗೆ ವ್ಯತ್ಯಾಸ 4 ಮಾರ್ಕಿಗೆ ವ್ಯತ್ಯಾಸಗಳು 4 ವ್ಯತ್ಯಾಸಗಳನ್ನು ಬರೀರಿ ಅಂತ ಕೇಳ್ಬೋದು. 2 ಮಾರ್ಕಿಗೆ ಕೇಳಿದ್ರೆ 2 ವ್ಯತ್ಯಾಸಗಳನ್ನು ಬರೀರಿ ಅಂತ ಕೇಳ್ಬೋದು. ಆವಾಗ ನೀವು 2 ವ್ಯತ್ಯಾಸ ಬರೆದರೆ ಸಾಕು. ಈಗ 4 ಮಾರ್ಕ್ ಇದ್ದು ಕಲೀಲಿಕ್ಕೆ ಇಲ್ಲದ ಪ್ರಶ್ನೆದ್ದು 2 ಮಾರ್ಕಿಗೆ ಬರುದಿಲ್ವಾ ಸರ್? ಈಗ 4 ಮಾರ್ಕಿನ ಒಂದು ಸಿಂಗಲ್ ಕ್ವಶನ್ ಅಂತ ಸೈನ್ಸಲ್ಲಿ ಸಾಮಾನ್ಯ ಇಲ್ಲ. ಅಂದರೆ ನರೇಟಿವ್ ಟೈಪ್ ಬರೆಯುವಂಥ ಕ್ವಶನ್ ಇಲ್ಲ. 4 ಮಾರ್ಕಿನ ಪ್ರಶ್ನೆಯಲ್ಲಿ ಸಹ ನಾವು ಗಮನಿಸೋದು 2+2 ಅಥವಾ 1+3. ಅದರಿಂದ 4 ಮಾರ್ಕಿನ ಪ್ರಶ್ನೆ ಯಾವುದೋ ಒಂದು ಅಧ್ಯಾಯದಲ್ಲಿ ಇಲ್ಲ ಅಂತ ಹೇಳಿದರೆ ಅದು ಓದೋ ವಿದ್ಯಾರ್ಥಿಗಳಿಗೆ ಅಂಥ ಅಡ್ವಾಂಟೇಜ್ ಅಂತ ಅನ್ನಿಸೋದಿಲ್ಲ. ಅಂದರೆ ಅದನ್ನು ಸಿಂಪ್ಲಿಫೈ ಮಾಡಿ 2 ಮಾರ್ಕಿಗೆ ಕೇಳುವ ಸಾಧ್ಯತೆ ಇದ್ದೇ ಇದೆ. ಓಕೆ, ಧನ್ಯವಾದಗಳು ಸರ್. ಈಗ ನಮ್ಮ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ಕಚೇರಿ ದಕ್ಷಿಣ ಕನ್ನಡ ಜಿಲ್ಲೆ ಆಡಳಿತ ಮತ್ತು ಅಭಿವೃದ್ಧಿ ಇವರು ಗೆಲುವಿನ ಹೆಜ್ಜೆ ಪ್ರತಿ ಸಬ್ಜೆಕ್ಟ್ನಲ್ಲಿ ಮಾಡಿದರೆ, ವಿಜ್ಞಾನದಲ್ಲಿ ಸಹ ಗೆಲುವಿನ ಹೆಜ್ಜೆಯನ್ನು ಒಂದು ಕಲಿಕೆಯಲ್ಲಿ ನಿಧಾನಗತಿಯಲ್ಲಿರುವ ಮಕ್ಕಳಿಗೆ ಸಂಪನ್ಮೂಲ ವ್ಯಕ್ತಿಗಳಿಂದ, ಜಿಲ್ಲೆಯ ಸಂಪನ್ಮೂಲ ಶಿಕ್ಷಕರಿಂದ ತಯಾರು ಮಾಡಿದರೆ ಅತ್ಯುತ್ತಮವಾದ ಒಂದು ಪುಸ್ತಕ ಇದು. ಸದಾ ನಿಧಾನಗತಿಯಲ್ಲಿ ಕಲಿಯುವ ಮಕ್ಕಳು ಇದನ್ನು ಸರಿಯಾಗಿ ಕಲಿತರೆ ಖಂಡಿತವಾಗಿ SSLC ಪರೀಕ್ಷೆಯಲ್ಲಿ ಗೆಲುವನ್ನು ಪಡೆಯುತ್ತಾರೆ ಎಂಬುದು ನಮ್ಮ ಆಶಯ. ಓಕೆ ಸರ್, ಹಾಗೆ ನೀವು ಎಲ್ಲ ಅಧ್ಯಾಯಗಳ ಬಗ್ಗೆ ಒಂದು ಸಮ್ಮರಿ ರೂಪದಲ್ಲಿ ತಿಳಿಸೋದಾದರೆ 1-2 ನಿಮಿಷದಲ್ಲಿ ಯಾವ ರೀತಿಯಲ್ಲಿ ಹೇಳ್ಬೋದು ಅಂತ ಹೇಳೋದನ್ನು ಮಾಹಿತಿಯನ್ನು ಕೊಡ್ಬೋದಾ? ಮಕ್ಕಳು ಯಾವ ರೀತಿಯಲ್ಲಿ ಪ್ರಿಪೇರ್ ಆಗಬೇಕು, ಎಷ್ಟು ಕಾನ್ಫಿಡೆನ್ಸಲ್ಲಿ ಅವರು ಪ್ರಶ್ನೆಯನ್ನು ಅಟೆಂಡ್ ಮಾಡಬೇಕಾಗ್ತದೆ, ಪರೀಕ್ಷೆನ ಎದುರಿಸಬೇಕಾಗ್ತದೆ ಅಂತ ಹೇಳೋದನ್ನು ಹೇಳ್ಬೋದಾ? ಪ್ರತಿ ಚಾಪ್ಟ್ರಲ್ಲಿ ಮೇಡಮ್ ಒಂದಷ್ಟು ವಿಷಯಗಳಿಗೆ ಇಂಪಾರ್ಟೆನ್ಸ್ ಯಾವುದು ಕೊಡಬೇಕು ಅಂತೇಳಿ ಅವರ ಶಿಕ್ಷಕರು ಖಂಡಿತ ಅವರಿಗೆ ಹೇಳ್ತಾರೆ. ಸೊ ಈಗ ಅವರು ಪ್ರತಿ ಪಾಠದಲ್ಲಿ ಒಂದು ಪಾಠದ ಟೈಟಲ್ ನೆನಪಾದ ತಕ್ಷಣ ಇದರಲ್ಲಿ ನಾನು ಏನೇನು ವಿಷಯ ಕಲಿಬೇಕು ಅನ್ನುವಷ್ಟು ಅವರು ಪ್ರಬುದ್ಧರಾಗಬೇಕಾಗಿದೆ. ಹಾಗೆ ಇನ್ನೊಂದು ವಿಷಯ, ಯಾವುದೇ ಕ್ವಶನಿಗೆ ಒಂದು ಉತ್ತರ ಬರದೇ ಇದ್ದಾಗ ಅದನ್ನು ಪೂರ್ತಿಯಾಗಿ ಬಿಡುವಂಥದ್ದಲ್ಲ, ಅದಕ್ಕೆ ಸಂಬಂಧಪಟ್ಟಾಗ ಏನಾದ್ರು ಬರೆಯುವಂಥ ಒಂದು ಪ್ರಯತ್ನ ಮಾಡಬೇಕು. ಒಂದು ಎಕ್ಸಾಂಪಲ್, ದರ್ಪಣದ ವರ್ಧನೆ ಎಂದರೆ ಏನು ಅಂತ ಒಂದು ಪ್ರಶ್ನೆ ಬಂದಿದೆ, ಉತ್ತರ ನನಗೆ ಗೊತ್ತಾಗ್ತಾ ಇಲ್ಲ. ನನಗೇನು ನೆನಪಿದೆ, ನನಗೊಂದು ಸೂತ್ರ ನೆನಪಾಗ್ತಾ ಇದೆ, M=H'/H. ಅದನ್ನು ಬರೆಯೋದು ನನಗೆ ಸೆಂಟೆನ್ಸ್ ಮಾಡಲಿಕ್ಕೆ ಬರ್ತಾ ಇಲ್ಲ. ಸೊ ಅದುವೇ ಉತ್ತರ ಅಲ್ಲಿ. ಸೊ ಬಿಡುವಂಥದ್ದಲ್ಲ ಯಾವುದಕ್ಕೂ ಕೂಡ. ಸರ್, ಒಂದು ಕೊನೆಯ ಕರೆ ರೆಡಿಯಾಗಿದೆ, ನೋಡೋಣ. ಹಲೋ ಹಲೋ, ಹಾಂ ಹೇಳಿ ಮೇಡಮ್. ನಮಸ್ತೆ. ನಮಸ್ತೆ ಮೇಡಮ್. ಸರ್ಕಾರಿ ಹಿರಿಯ ಪ್ರೌಢಶಾಲೆಯಲ್ಲಿ ಕರೆಯಿಂದ ಮಾತಾಡ್ತಿದ್ದೀನಿ. ಸರಿ, ನಿಮ್ಮ ಪ್ರಶ್ನೆಯನ್ನು ಡೈರೆಕ್ಟ್ ಆಗಿ ಕೇಳಿ. ವಿದ್ಯುತ್ ಕಾಂತೀಯ ಪರಿಣಾಮ ಎಂಬ ಪಾಠದಿಂದ ಪ್ರಯೋಗವನ್ನು ವಿವರಿಸಲು ಬರ್ತದಾ ಕ್ವೆಶ್ಚನ್? ಖಂಡಿತವಾಗಿಯೂ ಅಲ್ಲಿ ಒಂದು ದಂಡಕಾಂತದ ಸುತ್ತಲಿನ ಬಲರೇಖೆಗಳು, ಆ ಒಂದು ಪ್ರಯೋಗವನ್ನು ವಿವರಿಸಲಿಕ್ಕೆ ಮಾದರಿ ಪ್ರಶ್ನೆ ಪತ್ರಿಕೆ ಕೆಲಸ ಉಂಟು. ಅದೇ ರೀತಿ
ದಿಕ್ಸೂಚಿಯನ್ನು ಉಪಯೋಗಿಸಿಕೊಂಡು ಕಾಂತೀಯ ಬಲರೇಖೆಗಳನ್ನು ರಚಿಸುವುದು, ಅದೊಂದು. ಮತ್ತೆ ವಿದ್ಯುತ್ ಪ್ರವಾಹವಿರುವ ವಾಹಕವು ಕಾಂತಕ್ಷೇತ್ರದಲ್ಲಿ ಯಾಂತ್ರಿಕ ಬಲ ಅನುಭವಿಸುತ್ತದೆ ಎಂಬ ಚಟುವಟಿಕೆ. ಈ 2 ಚಟುವಟಿಕೆಗಳು ತುಂಬಾ ಇಂಪಾರ್ಟೆಂಟ್ ಆ ಪಾಠದಲ್ಲಿ. ಯಾವುದಾದ್ರೂ ಒಂದು ಬರುವ ಸಾಧ್ಯತೆ ಅಲ್ಲಿ ಸಹ ಆಂತರಿಕ ಆಯ್ಕೆ ಕೇಳಿದ್ದಾರೆ ಇದರಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ. ಅದನ್ನು ಬಿಡುವ ಹಾಗೆಲ್ಲ, ಉತ್ತಮ ಅಂಕ ಪಡೆಯಬೇಕಾದ್ರೆ ಖಂಡಿತವಾಗಿ ಕಲಿಬೇಕಮ್ಮ. ಓಕೆ, ಧನ್ಯವಾದಗಳು ಮೇಡಮ್ ಕರೆಗಾಗಿ. ಸರ್, ನೀವು ಮಕ್ಕಳು ಯಾವ ರೀತಿಯಲ್ಲಿ ರೆಡಿ ಆಗಬೇಕು ಪರೀಕ್ಷೆಗೆ, ಎಷ್ಟು ಕಾನ್ಫಿಡೆನ್ಸಿಂದ ಅವರು ಪರೀಕ್ಷೆಯನ್ನು ಅಟೆಂಡ್ ಮಾಡಬೇಕು, ಹಾಗೂ ವಿಜ್ಞಾನದಲ್ಲಿ ಅವರು ಮುಖ್ಯವಾಗಿ ಬೇಸಿಕ್ ಕಾನ್ಸೆಪ್ಟನ್ನು ಅರ್ಥ ಮಾಡಿಕೊಂಡು ಪರೀಕ್ಷೆಗೆ ಸಿದ್ಧವಾಗಬೇಕು, ಬಾಯಿ ಹಾರ್ಟ್ ಹೊಡಿಬೇಡಿ ಅಂತ ಹೇಳುವ ಒಂದು ಒಳ್ಳೆಯ ಸಲಹೆಯನ್ನು ನೀಡಿದ್ದೀರಾ. ನಮ್ಮ ಇಂದಿನ ಬಾನುಲಿ ಶಾಲೆ ಕಾರ್ಯಕ್ರಮಕ್ಕೆ ಆಗಮಿಸಿ ಎಲ್ಲ ಮಾಹಿತಿಯನ್ನು ಕೊಟ್ಟು ಕರೆಗಾಗಿ ಕೂಡ ಸ್ಪಂದಿಸಿ ವಿದ್ಯಾರ್ಥಿಗಳ ಬಹಳಷ್ಟು ಪ್ರಶ್ನೆಗಳಿಗೆ ನೀವು ಆನ್ಸರನ್ನು ಕೂಡ ಮಾಡಿದ್ದೀರಾ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ನಿಮಗೆ ಅನಂತ ಧನ್ಯವಾದಗಳು. ಧನ್ಯವಾದಗಳು. ಇದುವರೆಗೆ MRPL ಬಾನುಲಿ ಶಾಲೆ SSLC ಪರೀಕ್ಷಾ ಸಿದ್ಧತೆಯ ಕುರಿತು ನೇರ ಫೋನ್ ಇನ್ ಕಾರ್ಯಕ್ರಮವನ್ನು ಆಲಿಸಿದರೆ. ಇಂದಿನ ವಿಷಯ ವಿಜ್ಞಾನ. ಭಾಗವಹಿಸಿದ ವಿಷಯ ತಜ್ಞರು ಮಂಗಳೂರಿನ ಅತ್ತಾವರ ದಕ್ಷಿಣ ಇಲ್ಲಿನ ಪ್ರೌಢಶಾಲೆಯ ಸಹಶಿಕ್ಷಕರಾದ ಪ್ರದೀಪ್ ಜಿ ಮತ್ತು ಬಂಟ್ವಾಳ ಮೊಡಂಕಾಪುವಿನ ಕಾರ್ಮೆಲ್ ಪ್ರೌಢಶಾಲೆಯ ಸಹಶಿಕ್ಷಕರಾದ ರೋಷನ್ ಪಿಂಟೋ. ಕಾರ್ಯಕ್ರಮ ನಡೆಸಿಕೊಟ್ಟವರು ಸ್ನೇಹ ವಿನೋದ್ ಪೈ. ಇಂದಿನ ಈ ಕಾರ್ಯಕ್ರಮಕ್ಕೆ ತಾಂತ್ರಿಕ ನೆರವು ಅನಿಲ್ ರೈ ದೇರ್ಲ, ಹರೀಶ್ ಆಚಾರ್ಯ, ಚಂದ್ರಶೇಖರ ಪಾಣಾಜೆ, ಜಿಶಾ. ಹಾಗಿದ್ರೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಬಾನುಲಿ ಶಾಲೆ ಬಾನತರಂಗದ ಶಾಲೆ, ಕಲಿಕೆಯ ಶಾಲೆ, ಜ್ಞಾನ ಗಂಗೆಯ ಶಾಲೆ. ಬಾನುಲಿ ಶಾಲೆ ಬಾನತರಂಗದ ಶಾಲೆ, ಕಲಿಕೆಯ ಶಾಲೆ, ಜ್ಞಾನ ಗಂಗೆಯ ಶಾಲೆ. ಕಲಿಯೋಣ ಬನ್ನಿ ಗೆಳೆಯರೇ, ತಿಳಿಯೋಣ ಬನ್ನಿ